कल हज़रत टिप्पू सुल्तान शहीद रहमतुल्लाह अलैह का यौम पैदाइश का दिन है, तो इस सिलसिले में आज श्रीरंगपट्टन के गुरु भवन में मुस्लिम सौहार्द उकुटा के ज़ेर एहतमाम इन बच्चों को एक ड्राइंग कंपटीशन जहां पर तारीख़ को ज़िंदा किया गया। जी हाँ, बच्चों ने जहां हज़रत टिप्पू सुल्तान शहीद रहमतुल्लाह अलैह की तस्वीर को बनाया, वहीं गोल गुंबज हो या हज़रत टिप्पू सुल्तान शहीद रहमतुल्लाह अलैह शहादत वाले मकाम तक की यहाँ पर बच्चों ने ड्राइंग करते हुए गोया एक तारीख़ को ज़िंदा कर दिया। इन बच्चों को एक मौका दिया गया कि वो तारीख़ को याद करें और अपने अंदर मौजूद सलाहियत के बलबूते पर ड्राइंग में हिस्सा लें। मुख्तलिफ़ स्कूलों के बच्चों ने इसमें ज़्यादा से ज़्यादा हिस्सा लिया। जहां पर मुस्लिम बच्चे शामिल रहे, वहीं पे बरादरान वतन के मुख्तलिफ़ बच्चे स्कूलों से जो तशरीफ़ लाए थे, इस प्रोग्राम में हिस्सा लेते हुए बेहतरीन अपने ड्राइंग का मुजाहरा किया। इन बच्चों को एक तरह से एक मालूमाती प्रोग्राम भी कहा जा सकता है, जो मुस्लिम सौहार्द उकुटे ने इस इक़दाम को अपनाया। इसके बाद इस बच्ची को आप देख सकते हैं जिसने बेहतरीन तकरीर करते हुए अपना नाम रोशन किया। वहीं दीगर बच्चों ने भी अपने अपने अंदाज में तकारीर की। प्रोग्राम का आगाज़ माहौलियात को मद्देनज़र रखते हुए पौधे को पानी डालते हुए किया गया। यही नहीं, हज़रत टिप्पू सुल्तान शहीद रहमतुल्लाह अलैह की तस्वीर पर फूलों को निछावर करते हुए उन्हें ज़बरदस्त खिराज अक़ीदत पेश करने की कोशिश की। यहाँ पर आप देख सकते हैं तमाम मेहमानान अपने अपनी बारी में हज़रत टिप्पू सुल्तान शहीद रहमतुल्लाह अलैह की तस्वीर पर बारी बारी फूल बरसाते हुए अपनी खिराज अक़ीदत का नमूना पेश करते हुए नज़र आ रहे हैं। नाडा गीते के बाद बाकायदा तौर पर तमाम ने अपने हाथों को उठाकर इस दस्तूर हिंद को दोहराया, जो आप अभी देख सकते हैं। समाजवादी धर्मनिरपेक्ष ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿಯೂ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಂಬುದಾಗಿ ಪ್ರತಿಜ್ಞೆ ಮಾಡುತ್ತೇವೆ। ولكن لا تشعرون
الأموال ونقص من الأموال والأنفس والثمرات وبشر الصابرين الذين إذا أصابتهم مصيبة قالوا إنا لله وإنا إليه راجعون أولئك عليهم صلوات من ربهم ورحمة وأولئك هم المهتدون صدق الله العظيم. ಅತಿಥಿಗಳಿಗೂ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸನೋಫಿಯಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸುಪ್ರಭಾತ ಮತ್ತು ಸರ್ವಜ್ಞ ಪ್ರೌಢಶಾಲೆ. ಮೊದಲು ಒಂದು ವಿಶಾಲವಾದ ಸಾಮ್ರಾಜ್ಯವಿತ್ತು. ಖಜಾನೆ ತುಂಬ ಹಣವಿತ್ತು. ತರಬೇತಿ ಹೊಂದಿದ್ದ ಸೈನ್ಯವಿತ್ತು. ಆ ಸಮಯದಲ್ಲಿ ಡಿಸೆಂಬರ್ 1, 1751ರಲ್ಲಿ ಬೆಂಗಳೂರಿನಲ್ಲಿ ದೇವನಹಳ್ಳಿನಲ್ಲಿ ಟಿಪ್ಪು ಸುಲ್ತಾನ್ ಅವರು ಜನಿಸಿದರು. ಆ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಅವರ ತಂದೆ ಹೈದರ್ ಅಲಿ ಅವರು ಅವಿದ್ಯಾವಂತನಾದರು. ಆದರೆ ಅವರು ಅಪಾರ ಅನುಭವವಿಲ್ಲದೆ ತನ್ನ ಮಗನಿಗೆ ಯುದ್ಧ ಭೂಮಿಯಲ್ಲಿ ಪರಿಣಿತ ಮಾಡಿದರು. ಆ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಎಂಬ ಹೆಸರು ಕೇಳಿದ್ದರೆ ಬ್ರಿಟಿಷರು ಮಲಗಿದ್ದರೂ ಬೆಚ್ಚಿ ಹೋಗುತ್ತಿದ್ದರು. ಆ ಕಾಲದಲ್ಲಿ ಬ್ರಿಟಿಷರಿಗೆ ಭಾರತದಿಂದ ಓಡಿಸಲೇಬೇಕು ಎಂಬ ಪಣ ತೊಟ್ಟು ಧೈರ್ಯದಿಂದ ನಿಂತಿದ್ದ ಹೈದರ್ ಅಲಿ ತನ್ನ ಅನಾರೋಗ್ಯದಿಂದ ತನ್ನ ಬದುಕಿನ ಕೊನೆ ಕ್ಷಣವನ್ನು ಎಣಿಸುತ್ತಿದ್ದರು. ಆ ಸಮಯದಲ್ಲಿ ಅವರ ಪ್ರೀತಿಯ ಪುತ್ರ ಟಿಪ್ಪು ಅವರು ಮಲಬಾರಿನಲ್ಲಿ ಬ್ರಿಟಿಷ್ ಕಾರ್ನಲ್ ಹಂಬರ್ಸ್ಟೋನ್ನೊಡನೆ ಕಾಲದಲ್ಲಿ ನಿರತನಾಗಿದ್ದರು. ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರು ತನಗೆ ತಾನೇ ನಾನು ಅರ್ಧಕ್ಕೆ ಹೊರಟಿ ಹೋದೇನೆ, ತನಗೆ ತಾನೇ ಕಾರಣ ಪೂರ್ಣಗೊಳಿಸುವುದರೆಲ್ಲ ಎಂದು ತನ್ನ ಅಂತಿಮ ಇಚ್ಛಾ ಪತ್ರವನ್ನು ತನಗೆ ವೀರಪುತ್ರನಿಗೆ ಬರೆದರು. ಆ ಸಮಯದಲ್ಲೂ ಇಚ್ಛಾ ಅವರ ಸ್ವಾರ್ಥ ಸುಖದ ಕುರಿತಾಗಿರಲಿಲ್ಲ. ಆ ಸಮಯದಲ್ಲೂ ಆ ಸ್ಥಿತಿನಲ್ಲೂ ತನ್ನ ನಾಡಿನ ಸ್ವಾತಂತ್ರ್ಯದ ಕುರಿತಾಗಿತ್ತು. ಆ ಸ್ಥಿತಿನಲ್ಲೂ ತನ್ನ ನಾಡಿನ ಜನರದ ಕುರಿತಾಗಿತ್ತು. ಬ್ರಿಟಿಷ್ ವಿರುದ್ಧ ಹೋರಾಡುತ್ತಾ ಮತ್ತು ರಣರಂಗ ಮಾಡುತ್ತಾ ತನ್ನ ವೀರಪುತ್ರನಿಗೆ ಹೇಳಿದರು, ಬ್ರಿಟಿಷ್ ವಿರುದ್ಧ ತೊಡೆಸಲೇಬೇಕು, ನೀನು ಬ್ರಿಟಿಷ್ ವಿರುದ್ಧ ನಮ್ಮ ನಾಡಿನ ಜನರನ್ನು ಸ್ವಾತಂತ್ರ್ಯ ಪಡಿಸಲೇಬೇಕು ಎಂಬ ಸಂದೇಹವನ್ನು ನೀಡಿ ಡಿಸೆಂಬರ್ 7, 1752ರಲ್ಲಿ ಹುತಾತ್ಮರಾದರು. ಆದ ಮೇಲೆ ಯುದ್ಧ ಭೂಮಿಯಿಂದ ಟಿಪ್ಪು ಸುಲ್ತಾನ್ ಅವರು ಬಂದರು. ಆದರೆ ಅವರ ಪ್ರೀತಿಯ ತಂದೆಯ ಪ್ರಾಣ ಹೊರಟೋಗಿತ್ತು. ಹೈದರ್ ಅಲಿ ತನ್ನ ಮಗನಿಗೆ ಪತ್ರ ಬರೆದಿದ್ದಲ್ಲ, ಆ ಪತ್ರ ಟಿಪ್ಪು ಸುಲ್ತಾನ್ ಅವರ ಕೈ ಸೇರಿತು. ಆ ಪತ್ರದಲ್ಲಿ ಹೈದರ್ ಅಲಿ ತನ್ನ ಟಿಪ್ಪು ಸುಲ್ತಾನಿಗೆ ಬರೆದರು, ಮಗನೇ, ಈ ಸಾಮ್ರಾಜ್ಯವನ್ನು ನಾನು ಮುಟ್ಟಿಸುತ್ತಿದ್ದೇನೆ. ಆದರೆ ನಾವು ಈ ಸಾಮ್ರಾಜ್ಯವನ್ನು ನಾವು ನಮ್ಮ ಪೂರ್ವಜರಿಂದ ಪಡೆಯುವುದಲ್ಲ, ಹಾಗೂ ಈ ಸಾಮ್ರಾಜ್ಯವು ನಮಗೆ ಜಾಸ್ತಿ ವ್ಯಾಪಾರದ ಅಂತಿನ ಮಾಹಿತಿನೂ ಕೊಡಬೇಕಿಲ್ಲ. ಆದರೆ ನಿನಗೆ ದೂರದೃಷ್ಟಿ ಹೊಂದಿರಲೇಬೇಕು ಎಂಬ ಸಂದೇಹವನ್ನು ನೀಡಿದರು ಆ ಪತ್ರದಲ್ಲಿ. ಹಾಗೂ ಔರಂಗಜೇಬ್ ಪಟ್ಟಣದ ನಂತರ ಏಷ್ಯಾದ ಭಾರತಕ್ಕೆ ಸ್ಥಾನ ಎಲ್ಲಿ ಕುರಿತಾಗಿದೆ. ಈ ನಾಡಿಗಾಗಿ, ಈ ನಾಡಿನ ಜನರಕ್ಕಾಗಿ, ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹಲವಾರು ದೇಶ ಪ್ರೇಮಿಗಳನ್ನು ನಾವು ಕಳೆಕೊಂಡಿದ್ದೇವೆ. ಹಲವಾರು ಯುದ್ಧ ಭೂಮಿ ಜನರನ್ನು ನಾವು ಕಳ್ಕೊಂಡಿದ್ದೇವೆ ಎಂದ ಸಂದೇಹವನ್ನು ಓದಿ ಟಿಪ್ಪು ಸುಲ್ತಾನ್ ಅವರ ಕಣ್ಣು ನೀರಿನಲ್ಲಿ ತುಂಬಿತು. ಆದರೆ ಟಿಪ್ಪು ಸುಲ್ತಾನ್ ಅವರಿಗೆ ತನ್ನ ತಂದೆಯ ಕಳೆಕೊಂಡು ಬರೀ ದುಃಖವಿರಲಿಲ್ಲ. ತನ್ನ ತಂದೆಯ ಪ್ರಶ್ನೆಗಳನ್ನು ಪೂರ್ಣಗೊಳಿಸಲು ಛಲವಿತ್ತು. ತನ್ನ ತಂದೆಯ ಸವಾಲುಗಳನ್ನು ಪೂರ್ಣಗೊಳಿಸಲು ಛಲವಿತ್ತು. ತನ್ನ ಭಾರತದ ಜನಕ್ಕಾಗಿ ಪೂರ್ಣಗೊಳಿಸಲೇಬೇಕು ಅಹಿಂಸ ಅಹುತ್ರ ದೃಢಗೊಂಡಿತು. ಆ ಸಮಯದಲ್ಲಿ ಈ ಕಾಲದಲ್ಲಿ ಜನರು ಕೇಳುತ್ತಾರೆ, ಟಿಪ್ಪು ಸುಲ್ತಾನ್ ಯಾರು ಅಂತ. ಅಯ್ಯೋ ಜನರೇ, ಭಾರತ ಕಂಡ ಹೆಮ್ಮೆಯ ಮಗ ಟಿಪ್ಪು ಸುಲ್ತಾನ್, ಭಾರತ ಕಂಡದ ನೀರಿನ ನಾಡಿ ಧೀರ ದೊರೆ ಟಿಪ್ಪು ಸುಲ್ತಾನ್, ಶ್ರೀರಂಗಪಟ್ಟಣದ ಯುದ್ಧ ಭೂಮಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವನು ಟಿಪ್ಪು ಸುಲ್ತಾನ್, 100 ದಿವಸ ಇಲಿಯಾಗಿ ಬಾಳುವುದರಿಂದ 1 ದಿವಸ ಹುಲಿಯಾಗಿ ಬಾಳುವಂತೆ ಹೇಳಿಕೊಟ್ಟವರು ಟಿಪ್ಪು ಸುಲ್ತಾನ್. ಮಗು ತನ್ನ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ಜನರ ಸ್ವಾತಂತ್ರ್ಯಕ್ಕಾಗಿ ತನ್ನ ಸ್ವಂತ ಮಕ್ಕಳನ್ನು ದೊಡೆ ಇಟ್ಟಿವನು ಟಿಪ್ಪು ಸುಲ್ತಾನ್. ಹಾಗೂ ಈ ಭಾರತದ, ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ರಾಕೆಟ್ ಫಿರಂಗಿಗಳನ್ನು ಮೊದಲಾಗಿ ವಿರಿಸಿಕೊಂಡವನು ಟಿಪ್ಪು ಸುಲ್ತಾನ್ ಎಂದ ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೆಲ್ಲರಿಗೂ ಹಾಗೂ ಎಲ್ಲ ನನ್ನ ಕಿರಿಯ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಕತ್ತಲೆಯು ಆವರಿಸಿದಾಗ ನೀನೆ ಬೆಳಕಾಗು, ಸವಾಲುಗಳು ಎದುರಾದಾಗ ನೀನೆ ಕೋಟೆಯಾಗು, ಅನ್ಯಾಯ ಕಂಡಾಗ ಸಿಡಿದೆದ್ದು ಹೋರಾಡು, ಸತ್ಯಕ್ಕಾಗಿ ಬದುಕುವುದೇ ಮಹಾನ್ ಶೌರ್ಯ, ತಿಳಿದು ಬಾಳು.
ಸ್ನೇಹಿತರೆ, ಈ ಮೇಲಿನ ಪ್ರಸಿದ್ಧ ನುಡಿಮುತ್ತುಗಳು ಜಗತ್ತು ಕಂಡ ಶ್ರೇಷ್ಠ ದಾರ್ಶನಿಕ, ಅಪ್ರತಿಮ ನಾಯಕ, ದೂರದೃಷ್ಟಿ ಚಿಂತಕ, ಹೋರಾಟಗಾರ, ತನ್ನ ಶತ್ರುಗಳಿಗೆ ಸಿಂಹ ಸ್ವಪ್ನನಾಗಿದ್ದ, ಮೈಸೂರು ಹುಲಿಯಿಂದ ಪ್ರಖ್ಯಾತ ಪಡೆದಿದ್ದ ಶ್ರೀ ಟಿಪ್ಪು ಸುಲ್ತಾನ್ರವರ ಬಗ್ಗೆ ಮಾತನಾಡಲು ನನಗೆ ನಿಜವಾಗಿಯೂ ಹೆಮ್ಮೆ ಎಂದೆನಿಸುತ್ತಿದೆ. ಸ್ನೇಹಿತರೆ, ಟಿಪ್ಪು ಸುಲ್ತಾನ್ರವರ ಜೀವನ ಮೆತ್ತನೆಯ ಅರಣ್ಯ ಮೇಲಿನ ಜೀವನವಾಗಿರಲಿಲ್ಲ. ಅದು ಸದಾ ಕಷ್ಟ ನೋವುಗಳಿಂದ ಕೂಡಿದ ಜೀವನವೇ ಆಗಿತ್ತು. ಇಂತಹ ಮಹಾನ್ ನಾಯಕ ಜನಿಸಿದ್ದು 1750 ನವೆಂಬರ್ 10ರಂದು ಬೆಂಗಳೂರು ಸಮೀಪದ ದೇವನಹಳ್ಳಿಯಲ್ಲಿ. ಇವರ ತಂದೆ ಹೈದರ್ ಅಲಿ ಹಾಗೂ ತಾಯಿ ಫಕ್ರುನ್ನಿಸಾ. ಬಾಲಕ ಟಿಪ್ಪು ಚಿಕ್ಕಂದಿನಿಂದಲೇ ಕತ್ತಿ ವಲಸೆ, ಕುದುರೆ ಸವಾರಿ, ಈಜು ಮುಂತಾದ ಕಲೆಗಳಲ್ಲಿ ಪ್ರಖ್ಯಾತಿ ಪಡೆದಿದ್ದರು. ಇಸ್ಲಾಂ ಧರ್ಮದ ಪರಮೋಚ್ಚ ಮೌಲ್ಯಗಳನ್ನು ತನ್ನಲ್ಲಿ ಅಡಕಗೊಳಿಸಿಕೊಂಡಿದ್ದ ಟಿಪ್ಪು ಹಲವಾರು ಭಾಷೆಗಳನ್ನು ಕಲಿತಿದ್ದರು. ಅವುಗಳೆಂದರೆ ಅರೇಬಿಕ್, ಪಾರ್ಸಿ, ಹಿಂದಿ ಮುಂತಾದ ಭಾಷೆಗಳನ್ನು ಅವರು ಕಲಿತಿದ್ದರು. ಕೇವಲ 15 ವರ್ಷದವನಾಗಿದ್ದಾಗ ತನ್ನ ತಂದೆಯೊಂದಿಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ ಟಿಪ್ಪು ತನ್ನ ಶೌರ್ಯವನ್ನು ಪ್ರದರ್ಶಿಸಿದರು. 1782ರಲ್ಲಿ ತನ್ನ ತಂದೆ ಹೈದರ್ ಅಲಿಯ ನಿಧನದ ನಂತರ ಟಿಪ್ಪು ಸುಲ್ತಾನರು ಮೈಸೂರು ಸಾಮ್ರಾಜ್ಯದ ಸುಲ್ತಾನರಾಗಿ ಪಟ್ಟಾಭಿಷಿಕ್ತರಾದರು. ಇವರ ರಾಜಧಾನಿ ಶ್ರೀರಂಗಪಟ್ಟಣವಾಗಿತ್ತು. ಬ್ರಿಟಿಷರ ವಿರುದ್ಧದ ಹೋರಾಟವೇ ಇವರ ಜೀವನದ ಪ್ರಮುಖ ಭಾಗವಾಗಿತ್ತು. ಸ್ನೇಹಿತರೆ, ಟಿಪ್ಪು ಸುಲ್ತಾನರು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿ ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕುವಂತೆ ಮಾಡಿದರು. 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ವೀರೋಚಿತವಾಗಿ ಹೋರಾಡಿದ ಟಿಪ್ಪು ಸುಲ್ತಾನರು ಅವರ ಮೋಸದ ಜಾಲದಲ್ಲಿ ಸಿಲುಕಿ 1799 ಮೇ 4ರಂದು ವೀರ ಮರಣವನ್ನಪ್ಪಿದರು. 1000 ದಿನಗಳ ಕುರಿ ಜೀವನಕ್ಕಿಂತ 1 ದಿನದ ಸಿಂಹದ ಜೀವನವೇ ಲೇಸೆಂಬುದು ಇವರ ಧ್ಯೇಯವಾಗಿತ್ತು. ಇಂದು ಅವರು ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರ ಆದರ್ಶ ತತ್ವಗಳು ನಮ್ಮಲ್ಲಿ ಇಂದಿಗೂ ಅಜರಾಮರವಾಗಿವೆ. ಟಿಪ್ಪು ಸುಲ್ತಾನರ ಸಾಧನೆಗಳ ಬಗ್ಗೆ ಹೇಳಲು ಅವರಿಗೆ ಪದಗಳೇ ಸಾಲದು. ಅವರು ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಯುದ್ಧದಲ್ಲಿ ರಾಕೆಟ್ ಪಿರಂಗಿಗಳನ್ನು ಪರಿಚಯಿಸಿ ರಾಕೆಟ್ ಪಿರಂಗಿಗಳ ಪಿತಾಮಹನೆಂಬ ಬಿರುದನ್ನು ಪಡೆದರು. ನಂತರ ತಮ್ಮ ಹೊಸ ನಾಣ್ಯ ಪದ್ಧತಿ ಮತ್ತು ಕ್ಯಾಲೆಂಡರ್ ಅನ್ನು ಪರಿಚಯಿಸಿದ ಇವರು ತಂತ್ರಜ್ಞಾನಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿದರು. ಕೃಷಿ, ವಾಣಿಜ್ಯ, ಕಲೆ, ಸಾಹಿತ್ಯ ಮುಂತಾದ ಭಾಗಗಳಿಗೆ ಇವರು ತಮ್ಮದೇ ಆದ ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದಾರೆ. ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಶೃಂಗೇರಿ ಮಠ ಹಾಗೂ ಇನ್ನಿತರ ದೇವಸ್ಥಾನಗಳಿಗೆ ದಾನ ದತ್ತಿಗಳನ್ನು ನೀಡಿ ಅವುಗಳ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇಂದಿಗೂ ಶ್ರೀರಂಗಪಟ್ಟಣಕ್ಕೆ ಪ್ರವಾಸಿಗರ ದಂಡು ಬರಲು ಪ್ರಮುಖ ಕಾರಣವೇ ಶ್ರೀ ಟಿಪ್ಪು ಸುಲ್ತಾನ್. ಅವರು ಕಟ್ಟಿಸಿದ ದರಿಯಾ ದೌಲತ್ ಬಾಗ್, ಜಾಮಿಯಾ ಮಸೀದಿ, ಕರ್ನಲ್ ಬೈಲಿಟನ್ಸನ್ ಗುಂಬಸ್ ಇಂದಿಗೂ ಪ್ರವಾಸಿಗರನ್ನು ತಮ್ಮತ್ತ ಸೆಳೆಯುತ್ತಿವೆ. ಇಂತಹ ಒಂದು ಪ್ರಸಿದ್ಧ ಸ್ಥಳಕ್ಕೆ ಟಿಪ್ಪು ಸುಲ್ತಾನ್ ಅವರು ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಬಗ್ಗೆ ಮಾತನಾಡಲು ಸಾಧ್ಯವೇ ಆಗುವುದಿಲ್ಲ. ಖ್ಯಾತ ಕವಿ ಡಿ.ವಿ.ಜಿ ಹೇಳುವಂತೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂಡಾಗು ಮಂಕುತಿಮ್ಮ. ಅಂದ್ರೆ ನೀವು ಎಷ್ಟೇ ದೊಡ್ಡವರಾಗಿದ್ರು ಬಹಳ ಬಡವರಿಗೆ ಸಹಾಯ ಮಾಡಿ ನಂತರ ಅಲ್ಲಿ ಶ್ರೇಷ್ಠ ಅನ್ನಿಸ್ಕೊಳ್ಳೋದೇ ಪ್ರಮುಖವಾಗಿರುತ್ತೆ. ಅಂತಹ ಕೆಲಸವನ್ನ ಟಿಪ್ಪು ಸುಲ್ತಾನರು ಯಾವುದೇ ಧರ್ಮಾಂಧನಂತೆ ಮಾಡಿದ್ದು ನಿಜಕ್ಕೂ ಬಹಳ ವಿಶಿಷ್ಟವಾದ ಸಂಗತಿಯಾಗಿದೆ. ಸ್ನೇಹಿತರೆ, ಟಿಪ್ಪು ಎಂದಿಗೂ ಧರ್ಮಾಂಧನಾಗಿರಲಿಲ್ಲ. ಆದರೆ ಧರ್ಮಾಂಧನ ಕಣ್ಣಿಗೆ ಟಿಪ್ಪು ಧರ್ಮಾಂಧನಂತೆ ಕಂಡಿದ್ದು ಬಹಳ ವಿಷಾದದ ಸಂಗತಿಯಾಗಿದೆ. ಬಸವಣ್ಣನವರು ಹೇಳುವಂತೆ, ಇವನಾಗವನೆಂದೆನಿಸದಿರಯ್ಯ, ಇವನಂಬವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದು ಬಣ್ಣಿಸಯ್ಯ ಎಂಬಂತೆ ಟಿಪ್ಪು ಸುಲ್ತಾನರು ಸಹ ಈ ಕನ್ನಡ ನಾಡಿನ ಒಬ್ಬ ವೀರ ಯೋಧನಾಗಿದ್ರು. ಕನ್ನಡ ನಾಡಿನ ಮಣ್ಣಿನ ಮಗನಾಗಿದ್ರೆ ಹೊರತು ಬೇರೆ ಯಾವ ಶತ್ರು ಆಗಿರಲಿಲ್ಲ. ಮೈಸೂರಿನ ಸಾಮ್ರಾಜ್ಯದಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಅದರದ್ದೇ ಆದ ಗೌರವವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಶ್ರೀ ಟಿಪ್ಪು ಸುಲ್ತಾನ್ರವರು. ಒಟ್ಟಿನಲ್ಲಿ ಹೇಳುವುದೇನೆಂದರೆ, ಟಿಪ್ಪು ಸುಲ್ತಾನರು ಎಂದರೆ ಕೇವಲ ಒಬ್ಬ ಬರೀ ವ್ಯಕ್ತಿಯ ಹೆಸರಾಗಿರಲಿಲ್ಲ, ಅದು ಒಂದು ಶಕ್ತಿಯೇ ಆಗಿತ್ತು. ಶ್ರೀರಂಗಪಟ್ಟಣಕ್ಕೆ ಮತ್ತೊಂದು ಹೆಸರೇ ಶ್ರೀ ಟಿಪ್ಪು ಸುಲ್ತಾನ್. ಇಂದಿಗೂ ಶ್ರೀರಂಗಪಟ್ಟಣಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಕಾಲಿಟ್ಟಾಗ ಮೈ ರೋಮಾಂಚನವಾಗುವಂತೆ ಮಾಡುವ ಏಕೈಕ ಹೆಸರೇ ಶ್ರೀ ಟಿಪ್ಪು ಸುಲ್ತಾನ್. ಖ್ಯಾತ ಬ್ರಿಟಿಷ್ ಲೇಖಕ ಜಾನ್ ರಾಬಿನ್ಸ್ ಹೇಳುವಂತೆ, no one in the 18th century made the hearts of the English lions quake with fear as much as ಟಿಪ್ಪು ಸುಲ್ತಾನ್. ಅಂದ್ರೆ 18ನೇ ಶತಮಾನದಲ್ಲಿ ಬ್ರಿಟಿಷ್ ಸಿಂಹಗಳ ಹೃದಯವನ್ನು ಭಯದಿಂದ ನಡುಗಿಸಿದ ಏಕೈಕ ವ್ಯಕ್ತಿ
ಶ್ರೀ ಟಿಪ್ಪು ಸುಲ್ತಾನ್. ಅಂತಹ ಮಹಾನ್ ನಾಯಕನ ಜನ್ಮದಿನವಾದ ನವೆಂಬರ್ 10 ಟಿಪ್ಪು ಸದ್ಭಾವನ ದಿನವನ್ನಾಗಿ ಎಲ್ಲೆಡೆ ಆಚರಿಸಲಾಗುತ್ತಿದೆ. ಇದುವೇ ನಾವು ಅವರಿಗೆ ಕೊಡಮಾಡುವ ಗೌರವಪೂರ್ವಕ ಕೊಡುಗೆಯಾಗಿದೆ. ಆದ್ದರಿಂದ ಅವರನ್ನು ನಮ್ಮ ಬದುಕಿನಲ್ಲಿ ಆದರ್ಶವಾಗಿ ಕೊಟ್ಟು ಅವರಂತೆ ಆದರ್ಶವಾಗಿ ಬಾಳೋಣವೆಂದು ಹೇಳುತ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ವಿರಮಿಸುತ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್. ತಿಂಗಳಲ್ಲಿ ಬಹಳ ಮಹನೀಯರ ಮತ್ತು ನಮ್ಮ ಕರ್ನಾಟಕ ಏಕೀಕರಣದ ದಿನವಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎನ್ನುವೆ. ಎರಡನೆಯದಾಗಿ ಅಂದರೆ ಟಿಪ್ಪು ಸುಲ್ತಾನ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮೂರನೆಯದಾಗಿ ನಮ್ಮ ನವೆಂಬರ್ 24 ಸಂವಿಧಾನ ಪೀಠಿಗೆ ನಮಗೆ ನಾವೇ ಅರ್ಪಿಸಿಕೊಂಡ ದಿನ. ಹಾಗಾಗಿ ಸಂವಿಧಾನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕರು ರಮೇಶ್ ಬಾಬು ಗೋಲ್ತಿ ಸಿದ್ದೇಗೌಡ ಅವರು ವಹಿಸಿಕೊಂಡಿರು. ಮಾನ್ಯ ಶಾಸಕರು, ಇವರ ಅಧ್ಯಕ್ಷರು, ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಕೆಲವು ತುರ್ತು ಕಾರ್ಯದಿಂದ ಅವರು ಬರಲು ವಿಳಂಬವಾಗುತ್ತಿದೆ. ಆದ್ದರಿಂದ ಅವರ ಬರುವಿಕೆಯಲ್ಲಿ ಅವರಿಗೂ ನಮ್ಮ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಪರವಾಗಿ ಆಧಾರದ ಸ್ವಾಗತ ಕೋರುತ್ತೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ನಾವು ಮಾಜಿ ಶಾಸಕರಾದ ಶ್ರೀ ರವೀಂದ್ರ ಶ್ರೀಕಂಠಯ್ಯ ಅವರನ್ನು ಕೋರಿಕೊಂಡಾಗ ಅವರು ಬಹಳ ಉತ್ಸುಕತೆಯಿಂದ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದ್ದರು. ಅವರಿಗೂ ಸಹ ತುರ್ತು ಕಾರ್ಯಕ್ರಮ ಇರೋದ್ರಿಂದ ಅವರು ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಸಂದೇಶ ಕಳಿಸಿದ್ದಾರೆ. ಆದ ಕಾರಣ ಅವರಿಗೂ ಸಹ ನಮ್ಮ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಪರವಾಗಿ ಆಧಾರದ ಸ್ವಾಗತ ಕೋರುತ್ತೇನೆ. ಇಂದಿನ ಗೌರವಾನ್ವಿತ ಆಹ್ವಾನಿತರಾಗಿ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ಚೇತನ್ ಯಾದವ್ ರವರಿಗೆ ಕೋರಿಕೊಂಡಾಗ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕಡೆಗೆ ಹೋಗಬೇಕು ಬರ್ತೀನಿ ಅಂತ ಒಪ್ಪಿಕೊಂಡಿದ್ರು. ಅವರಿಗೂ ಸ್ವಲ್ಪ ತುರ್ತು ಕಾರ್ಯಕ್ರಮ ಬರಲು ಆಗಿಲ್ಲ ಅಂತ ಹೇಳಿದ್ದಾರೆ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತ ಕೋರುತ್ತೇನೆ. ಇದೇ ಅಧ್ಯಕ್ಷತೆಯನ್ನು ನಾವು ನಮ್ಮ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಗೌರವ ಅಧ್ಯಕ್ಷರಿಗಾಗಿ ನಾವು ಕೇಳಿಕೊಂಡಾಗ ಪ್ರೊಫೆಸರ್ ಇಲಿಯಾಸ್ ಅಹಮದ್ ಖಾನ್ ಅವರು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಹಳ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತ ಕೋರುತ್ತೇನೆ. ಹಾಗೆ ವಿಶೇಷ ಆಹ್ವಾನಿತರಾಗಿ ಜನವಾದಿ ಮಹಿಳೆಯ ಮಂಡ್ಯ ಜಿಲ್ಲಾ ಸಂಘಟನೆಯ ಕಾರ್ಯದರ್ಶಿಯಾದ ಶ್ರೀಮತಿ ಸುಶೀಲಾ ಅವರು ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತ ಕೋರುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪುರಸಭೆಯ ಅಧ್ಯಕ್ಷರಾದ ಶ್ರೀಯುತ ಎಂ.ಎಲ್. ದಿನೇಶ್ ಅವರು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಪಿಕೊಂಡಿರು. ಅವ್ರಿಗೂ ಸಹ ತುರ್ತು ಕಾರ್ಯಕ್ರಮದಿಂದ ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾನು ಆಧಾರದ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಸುಜಯ್ ಕುಮಾರ್ ಅವರು ಖ್ಯಾತ ವೈದ್ಯರು, ಗಾಂಧಿವಾದಿಗಳು ಹಾಗೂ ಸಮಾಜದ ಚಿಂತಕರು. ನಮ್ಮ ಸುಜಯ್ ಕುಮಾರ್ ಸಾರ್ ಅವರು ನಮ್ಮ ಶ್ರೀರಂಗಪಟ್ಟಣದ ಒಂದು ಕಳಸ ಇದ್ದಂಗೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ನಾವು ಬೇಡ್ಕೊಂಡಾಗ ಅವರು ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದಿದ್ದಾರೆ. ಅವರಿಗೂ ಸಹ ಶ್ರೀಯುತ ಅಬ್ದುಲ್ ಬೇಗ್ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಇವರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಅದರ ಸ್ವಾಗತ ಕೋರುತ್ತೇನೆ. ಸಿ.ಎಸ್. ವೆಂಕಟೇಶ್ ಅವರು ವಕೀಲರು ಮತ್ತು ಪ್ರಜ್ಞಾವಂತ ವೇದಿಕೆ ಸಂಚಾಲಕರು. ನಮ್ಮ ಕಾರ್ಯಕ್ರಮದ ಪ್ರತಿಯೊಂದು ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಸಿ.ಎಸ್. ವೆಂಕಟೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಖುಷಿಯಿಂದ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಬಂದಿರುವ ಸ್ವಾಗತ ಕೊಡ್ತೇನೆ. ಶ್ರೀ ಸುಗ್ಲಿಂ ಸ್ವಾಮಿ ಅವರು ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ಅವರು ತುರ್ತು ಕಾರ್ಯಕ್ರಮದಿಂದ ಬಂದಿದ್ದಾರೆ. ಅವರ ಅನುಪಸ್ಥಿತಿಗೆ ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ.
DN ಲೋಕೇಶ್ ಅವರು ಶಿಕ್ಷಕರ ಸಂಘದ ಅಧ್ಯಕ್ಷರು. ಇವರಿಗೂ ಸಹ ನಾವು ಕಾರ್ಯಕ್ರಮದ ಕಡೆಗೆ ಹೋಗ್ಬಿಟ್ಟಾಗ ಅವರು ಬರ್ತೀವಿ ಅಂತ ಆಶ್ವಾಸನೆ ನೀಡಿದರು. ಅವರು ಸಹ ಎಲ್ಲ ಬೇರೆ ಕಡೆ ಕಾರ್ಯಕ್ರಮ ಆಗಿದ್ದೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ. ಮತ್ತೆ ಶ್ರೀಯುತ ಶಂಭುಗೌಡ ಅವರು ಅಧ್ಯಕ್ಷರು ವೇದ ಸಂಘ, ಇವರನ್ನು ಸಹ ನಾವು ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತ ಕೋರುತ್ತೇನೆ. ಮತ್ತು ನೂರ್ ಮಹಮ್ಮದ್ ಮರ್ಚೆಂಟ್ ಅವರು, ಇವರು UDP ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು. ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಹೋಗಲು ಬಂದಿದ್ದಾರೆ. ಇವರಿಗೂ ಸಹ ಆಧಾರದ ಸ್ವಾಗತ ಕೋರುತ್ತೇನೆ. ಶ್ರೀಯುತ MF ಕಡಿಮರವರು, ಎಲ್ಲ ಬಂಧುಗಳೇ, ಬೇರೆ ಕಾರ್ಯಕ್ರಮಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕಿ ಉದ್ಘಾಟನೆ ಮಾಡೋದು ಹೆಚ್ಚು ಅರ್ಥಪೂರ್ಣ. ತಂದೆ ಮಗ ಹೈದರ್ ಮತ್ತು ಟಿಪ್ಪು ಇಬ್ಬರು ಈ ಸಸ್ಯ ಪ್ರೇಮಿಗಳಾಗಿದ್ದರು. ಅಲ್ಲಿ ಲಾಲ್ಬಾಗ್, ಇಲ್ಲಿ ದರಿಯಾ ದೌಲತ್ ಬಾಗ್ ಇದಕ್ಕೆ ಸಾಕ್ಷಿ. ಭಾಳ ಭಿನ್ನವಾಗಿ ಮುಸ್ಲಿಂ ಸೌಹಾರ್ದ ಒಕ್ಕೂಟದವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಳ್ಳೆ ಪ್ರಾರಂಭ. ಚರಿತ್ರೆ ಗೊತ್ತಿದ್ರೆ ಮಾತ್ರ ನಾವು ಮುಂದೆ ಚರಿತ್ರೆ ಸೃಷ್ಟಿಸಬಲ್ವು ಅಂತ ಹೇಳಿರೋದು ನಿಮ್ಗೆ ಗೊತ್ತು. ಶ್ರೀರಂಗಪಟ್ಟಣದ ಚರಿತ್ರೆ ಬಗ್ಗೆ ಅರಿವು ಮೂಡಿಸಲಿಕ್ಕೆ, ಮಕ್ಕಳಲ್ಲಿ ಟಿಪ್ಪು ಬಗ್ಗೆ ತಿಳ್ಕೊಂಡು ಬಂದು ಮಾತಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಹಾಗೆ ಚಿತ್ರರಚನೆಗೂ ಕೂಡ ಕ್ರಿಯಾತ್ಮಕತೆಗೆ ಇಂಬು ನೀಡಿದ್ದೀರಿ. ಖುಷಿ ಆಗ್ತದೆ. ಮಕ್ಕಳು ಚೆನ್ನಾಗೇ ಮಾತಾಡಿದ್ದಾರೆ. ನಮ್ಮ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಇಬ್ಬರು ರಾಜರು ಅಥವಾ ಆ ಕಾಲಕ್ಕೆ ಚಕ್ರಾಧಿಪತಿಗಳು ಅಂತಲೇ ಹೇಳಬೇಕು, ಗ್ರೇಟ್ ಅಂತ ಹೇಳ್ತೀವಿ. ಅಶೋಕ ದಿ ಗ್ರೇಟ್ ಅಂತ ಹೇಳ್ತೀವಿ. ತದನಂತರ ಅಕ್ಬರ್ ದಿ ಗ್ರೇಟ್ ಅಂತ ಹೇಳಿ. ಯಾತಕ್ಕೆ ಅನ್ನೋದನ್ನು ಸ್ವಲ್ಪ ನಾವು ವಿವೇಚನೆಗೆ ಒಳಪಡಿಸಬೇಕಾಗ್ತದೆ. ಒಬ್ಬ ದೊರೆಯಾಗಿ ರಾಜ್ಯ ವಿಸ್ತಾರ ಮಾಡಕ್ಕೆ ಹೋದಾಗ ಅಶೋಕ ಗ್ರೇಟ್ ಆಗಲಿಲ್ಲ. ಕಳಿಂಗ ಯುದ್ಧ ಗೆದ್ದಿದ್ದಕ್ಕೆ ಅಶೋಕ ಗ್ರೇಟ್ ಆಗಲಿಲ್ಲ. ಯುದ್ಧಾನಂತರ ಆತನಲ್ಲಿ ಆದ ಪರಿವರ್ತನೆ, ದ್ವೇಷ ಬಿಟ್ಟು ಪ್ರೀತಿಗೆ ಹೋದದ್ದು ಮತ್ತು ಬಹಳ ಮುಖ್ಯವಾಗಿ ಜನಪರನಾಗಿದ್ದು, ಅದಕ್ಕೆ ಅಶೋಕ ಗ್ರೇಟ್ ಆಗ್ತದೆ. ಮುಖ್ಯ ವಿವರಗಳು ನಮಗೆ ಬೇಡ ಈಗ. ಅಕ್ಬರ್ ಕೂಡ ಅಪರೂಪದ ದೊರೆಯಾಗಿ, ನಮ್ಮ ಹುಡುಗ ಮಾತನ್ನ ಇವ ನಮ್ಮವ ಅನ್ನೋ ಬಂತು. ಅಕ್ಬರನ ಆಳ್ವಿಕೆಯ ಒಂದು ಸೆಲೆ, ಅಂತರ ಸೆಲೆ, ಇದು ನಮ್ಮವನೇ ಆಗಿತ್ತು. ಎಲ್ಲರನ್ನು ಇನ್ಕ್ಲೂಸಿವ್, ಒಳಗೊಳ್ಳುವಿಕೆಯಾಗಿತ್ತು. ಅದಕ್ಕೆ ಆತ ಗ್ರೇಟ್ ಆದ. ಹೈದರ್ ಮತ್ತು ಟಿಪ್ಪು, ಬರೀ ಟಿಪ್ಪು ಅಲ್ಲ, ಈ ಪ್ರಪಂಚದ ಇತಿಹಾಸದಲ್ಲಿ ಬಹಳ ವಿಶಿಷ್ಟವಾದ ಚಾರಿತ್ರಿಕ ವ್ಯಕ್ತಿಗಳು ಇಬ್ಬರು ಕೂಡ. ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ದಿವಸ ಅಂತ ತಮಗೆ ಮೋಸ್ಟ್ಲಿ ಗೊತ್ತಿದೆ. ಏನಾರು ಹೇಳ್ತೀರಾ? ಇವತ್ತು ಯಾವ ಜನ್ಮ ದಿವಸ, ಯಾವ ವ್ಯಕ್ತಿದು, ಮಹಾ ವ್ಯಕ್ತಿದು ಇವತ್ತು. ಅದು ನಾಳೆ, ಟಿಪ್ಪು ಸುಲ್ತಾನ್ದು ನಾಳೆ. ಇವತ್ತು ಅಲ್ಲಮ್ಮಗಲ್, ವೆರಿ ಗುಡ್. ಉರ್ದು ಡೇ, ಅಲ್ಲಮ್ಮ ಗೈಮಲ್ದು ಉರ್ದು ಡೇ. 10th ಟಿಪ್ಪು ಸುಲ್ತಾನ್ದು. 11th ಯಾರು ಗೊತ್ತಿಲ್ಲ? ಮಹಾ ವ್ಯಕ್ತಿ ಯಾರು ಗೊತ್ತಿದೆಯಾ? ಪ್ಲೀಸ್. ಮೌಲಾನಾ ಅಬುಲ್ ಕಲಾಂ ಆಜಾದ್ ಎಜುಕೇಷನ್ ಡೇ ಅಂತ ಮಾಡಬೇಕು. ಎಲ್ಲ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸರ್ಕ್ಯುಲರ್ ಬಂದಿದೆ. ಎಜುಕೇಷನ್ ಡೇ ಕಂಪಲ್ಸರಿ ಎಲ್ಲ ಸ್ಕೂಲ್ಸ್ಗಳಲ್ಲಿ ನಾವು ಮಾಡಬೇಕು. ಎಲ್ಲ ಡಿಗ್ನಿಟರೀಸ್, ಇನ್ನು ಮಾತಾಡೋದು ಜಾಸ್ತಿ ಇದೆ, ಅದು ತಿಳ್ಕೊಳ್ಳಿ. ಆಗಲೇ ಟೈಮ್ ಆಗಿಬಿಟ್ಟಿದೆ.
ಈ ಅವಕಾಶ ಮಾಡಿಕೊಟ್ಟಿರೋರಿಗೆ ಆರ್ಗನೈಸರ್ಸ್ ಎಲ್ಲ ಥ್ಯಾಂಕ್ಸ್ ಹೇಳ್ತಾ ನಾನು ನಿಜ ಥ್ಯಾಂಕ್ಸ್. ಅದೇ ಒಂದು ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ, ನನ್ನ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಅಣ್ಣ ತಮ್ಮಂದಿರಿಗೆ ಕರೆದು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಬಾರ್ದು, ಜಯಂತ್ಯೋತ್ಸವನ್ನ ನೀವು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ 144 ಸೆಕ್ಷನ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಒಂದು ನೋವಿನ ಸಂಗತಿ. ಏಕೆಂತಂದ್ರೆ ಅನ್ನ ತಿನ್ನುವಂತ ಎಲ್ಲ ಮನುಷ್ಯರು ಕೂಡ ಟಿಪ್ಪುವಿನ ಜಯಂತಿಯನ್ನ ಆಚರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಇವತ್ತು ಕೋಮು ಗಲಭೆಯ ಹೆಸರಿನಲ್ಲಿ ಟಿಪ್ಪುವಿನ ಜಯಂತಿಯನ್ನ ತಡೀತಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಇತಿಹಾಸ ಚರಿತ್ರೆಯನ್ನ ತಿರುಚಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ನಾವು ಭಾವಿಸ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ಉಳುವವನೇ ಭೂಮಿಯ ಒಡೆಯ ಅನ್ನುವಂತ ಭೂಮಿಯನ್ನ ಕೊಟ್ಟಂತದ್ದು ಸಣ್ಣ ಸಣ್ಣ ಕೃಷಿಕರು ಇವತ್ತು ಟಿಪ್ಪುವನ್ನ ನೆನೆಸ್ಕೊಂಡು ಅನ್ನವನ್ನ ತಿನ್ಬೇಕಾಗಿದೆ. ಇವತ್ತು ರೇಷ್ಮೆಯನ್ನ ತಂದುಕೊಟ್ಟಂತ ಟಿಪ್ಪು ಇರ್ಬೋದು, ಹಲವಾರು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಟಿಪ್ಪುವನ್ನ ಇವತ್ತು ನೆನೆಬಾರದು ಅನ್ನುವಂತ ಇದನ್ನ ಆಗ್ತಕ್ಕಂಥ ಸರ್ಕಾರ ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ. ಇದೇ ಒಂದು ಕೋಮು ದ್ವೇಷವನ್ನು ಉಂಟಾಗ್ಲಿಕ್ಕೆ ಬಂದಂತವ್ರಿಗೆ ಎದುರಿ ಯಾವುದೇ ಕಾನೂನನ್ನ ಎದುರದೆ 144 ಸೆಕ್ಷನ್ ಕೂಡ ಎದುರದೆ ಗಣಪತಿಯನ್ನ ಬಿಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ, ಕುಣಿದು ಕುಪ್ಪಳಿಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ, ದ್ವೇಷ ಭಾಷಣವನ್ನ ಮಾಡೋರಿಗೆ ಅವಕಾಶ ಮಾಡ್ಕೊಡ್ತಾರೆ. ಅದೇ ಚರಿತ್ರೆಯನ್ನ ಸಾರುವಂತವರಿಗೆ ತಡೆಯಾಜ್ಞೆಯನ್ನ ತರ್ತಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಯಾವ ಕಡೆ ಸಾಗ್ತಾ ಇದೆ ಇದು? ಇವತ್ತು ಸಂವಿಧಾನವನ್ನ ತಿರುಚಲಿಕ್ಕೆ ಹೋಗ್ತಾ ಇದ್ದಾರೆ, ಇವತ್ತು ಕಾನೂನನ್ನ ತಿರುಚಲಿಕ್ಕೆ ಹೋಗ್ತಾ ಇದ್ದಾರೆ, ಇವತ್ತು ಗಾಂಧಿಯನ್ನ ಕೊಂದಂತವರ ಇವತ್ತು ಮನುಶ್ರುತಿಯನ್ನ ತರಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಇಷ್ಟು ಮಹಿಳೆಯರು ಬಂದು ಕೂತಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಖುಷಿ ಆಗುತ್ತೆ. ಅದರಲ್ಲೂ ಮುಸಲ್ಮಾನ ಮಹಿಳೆಯರು ಇವತ್ತು ಸ್ವತಂತ್ರವಾಗಿ ಒಂದು ಕಾರ್ಯಕ್ರಮದಲ್ಲಿ ಬಂದು ಕೂತಿರ್ತಕ್ಕಂಥದ್ದು ಒಂದು ಖುಷಿಯ ವಿಚಾರ. ಅವರು ನಮ್ಮ ಸಂಘಟನೆಯಿಂದ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾರೆ. ಏಕೆಂದ್ರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಇವತ್ತು ಮಹಿಳೆಯರು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಮಹಿಳೆಯರು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಅವತ್ತಿನ ದಿವಸದಲ್ಲಿ ಮಹಿಳೆಯರ ಪರವಾಗಿ ಟಿಪ್ಪು ಸುಲ್ತಾನ್ ಹೋರಾಟವನ್ನ ಮಾಡಿದ್ದಾರೆ, ಮಹಿಳೆಯರ ಪರವಾದಂತ ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ. ಆದ್ರೆ ಇವತ್ತು ಆ ಕಾನೂನುಗಳನ್ನ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ RSS ನವರು. ಇವತ್ತು ಅವರಿಗೆ ಯಾರು ಕೂಡ ಕಡಿವಾಣವನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ಒಂದು ಇತಿಹಾಸವನ್ನ ಹೇಳಲಿಕ್ಕೆ ಹೊರಟ್ರೆ ಇತಿಹಾಸವನ್ನು ಸೃಷ್ಟಿ ಮಾಡಿದವ್ರ ಬಗ್ಗೆ ಮಾತಾಡ್ತಾರೆ, ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವ್ರನ್ನ ಚರಿತ್ರೆಯನ್ನ ಬರೆದಂಥವ್ರನ್ನ ನೆನೆತಾರೆ ಅಂತ ಹೇಳಿದ್ರೆ ಅವ್ರಿಗೆ ಇವತ್ತು ಕಡಿವಾಣ ಹಾಕ್ಲಿಕ್ಕೆ ಹೊರಟಿದ್ದಾರೆ. ನಾಚಿಕೆ ಆಗ್ಬೇಕು ಒಂದು ಸರ್ಕಾರಕ್ಕೆ. ನಾಳೆ ನಾವೆಲ್ಲರೂ ಕೂಡ ಇಡೀ ರೈತ ಕುಲ, ಇಡೀ ಮಾನವ ಕುಲ ನಾಳೆ ಟಿಪ್ಪುವಿನ ಜಯಂತಿಯನ್ನ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕಾಗಿತ್ತು. ಆದ್ರೆ ಮಾಡ್ತೇವೆ. ನಾಳೆ ಶ್ರೀರಂಗಪಟ್ಟಣದಲ್ಲಿ ನಾವೆಲ್ಲರೂ ಕೂಡ ಟಿಪ್ಪುವಿನ ಜಯಂತಿಯನ್ನ ಆಚರಣೆ ಮಾಡ್ತೇವೆ. ಆದ್ರೆ ಇದೇ ಮತ್ತೂರಿನಲ್ಲಿ ನಮ್ಮ ಕಣ್ಣು ಕಟ್ಟಿದೆ, ಇವತ್ತು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಗಣೇಶನ ಹೆಸರಿನಲ್ಲಿ ಎಷ್ಟೆಲ್ಲ ಕೋಮು ಕಿಡಿಯನ್ನ ಹಚ್ಚಿದ್ರು ಅನ್ನುವಂಥದ್ದು ನಮ್ಮ ಮುಂದೆ ಇದೆ. ಇಲ್ಲಿ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಅವರ ಇಷ್ಟ ಬಂದಾಗೆ ಎಂಡವನ್ನ ಕುಡಿದವ್ರಲ್ಲಿ ಇಡೀ ರೋಡ್ನಲ್ಲಿ ನಮ್ಮ ಯುವ ಜನತೆಗೆ ಕೋಮು ವಿಷ ಬೀಜವನ್ನ ಬಿತ್ತಿ ದ್ವೇಷ ಭಾಷಣವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟು, ಅದೇ ನಮ್ಮ ಎಲ್ಲ ಸಂಘಟಕರು ಸೌಹಾರ್ದ ನಡಿಗೆಯನ್ನ ಮಾಡಬೇಕು ಅಂತ ಹೇಳಿದಾಗ ನಮಗೆ ಬಂಧನವನ್ನ ಹಾಕಿದ್ರು. ನೀವು ಇಷ್ಟೇ ವ್ಯಾಪ್ತಿ ಒಳಗಡೆ ಮಾಡಬೇಕು ಅಂತ ಹೇಳಿದ್ರು, ನಮ್ಗೆ ನಡಿಗೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅವಾಗ ಗೊತ್ತಾಯ್ತು ನಮ್ಮ ಸರ್ಕಾರ ಯಾರ ಪರವಾಗಿ ಆಡಳಿತವನ್ನ ಮಾಡ್ತಾ ಇದೆ, ನಮ್ಮ ಸರ್ಕಾರ ಯಾವ ಕಡೆ ನಡೀತಾ ಇದೆ. ಒಂದು ಶಿಕ್ಷಣವನ್ನ ಕೊಡ್ತಾ ಇಲ್ಲ. ಇವತ್ತು ಶಿಕ್ಷಣ ಖಾಸಗೀಕರಣ ಆಗಿದೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಷಣವನ್ನ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಟಿಪ್ಪುವಿನ ಬಗ್ಗೆ ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಂತೇಳಿ ಇವತ್ತು ನಮ್ಮ ಶಾಲೆಗಳಲ್ಲಿ ಬಸವಣ್ಣವರಿರ್ಬೋದು, ಅಂಬೇಡ್ಕರ್ ಇರ್ಬೋದು, ಟಿಪ್ಪು ಸುಲ್ತಾನ ಬಗ್ಗೆ ಪಾಠಗಳನ್ನ ಮಾಡ್ತಾ ಇಲ್ಲ.
ಇವತ್ತು ಶಾಲೆಗಳಲ್ಲಿ ಏನ್ ಹೇಳ್ಕೊಡ್ತಾ ಇದ್ದಾರೆ? ರಾಮನ ಜಪವನ್ನ ಮಾಡಿಸ್ತಾ ಇದ್ದಾರೆ, ಆಂಜನೇಯನ ಜಪವನ್ನ ಮಾಡಿಸ್ತಾ ಇದ್ದಾರೆ. ಇವತ್ತು ಕೋಮು ದ್ವೇಷವನ್ನ ಹುಟ್ಟಾಕ್ಲಿಕ್ಕೆ, ಮೌಢ್ಯತೆಯನ್ನ ಹುಟ್ಟಾಕ್ಲಿಕ್ಕೆ ಇವತ್ತು ನಮ್ಮ ಶಾಲೆಗಳಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಚರಿತ್ರೆಯನ್ನ ಕಲಿಸ್ತಾ ಇಲ್ಲ ನಮ್ಮ ಮಕ್ಕಳಿಗೆ, ಇತಿಹಾಸವನ್ನ ಹೇಳ್ಕೊಡ್ತಾ ಇಲ್ಲ ಇವತ್ತು ನಮ್ಮ ಮಕ್ಕಳಿಗೆ, ಕಾನೂನುಗಳನ್ನ ತಿಳುವಳಿಕೆಯನ್ನ ಕೊಡ್ತಾ ಇಲ್ಲ ಇವತ್ತು ಏನಿದ್ರು ಗಡಿ ಬಡಿ ವಡಿ ಕತ್ತಿ ಕೊಡು, ಗುರಾಣಿಗಳನ್ನ ಕೊಡು. ಇವತ್ತು ನಮ್ಮ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಪೌರೋಹಿತ್ಯ ಸಾಯಿ ಇವತ್ತು ನಮ್ಮನ್ನ ಯಾವ ಕಡೆ ತಗೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅವರಿಗೆ ಸಂವಿಧಾನ ಬೇಕಾಗಿಲ್ಲ, ಅವರಿಗೆ ಕಾನೂನು ಬೇಕಾಗಿಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಬೇಕಾಗಿಲ್ಲ. ನಾವು ಹಿಂದೆ ಗುಲಾಮಗಿರಿಯಾಗೆ ನಾವು ಇರಬೇಕು ಅಂತೇಳಿ ಬಯಸ್ತದೆ. ಅವತ್ತು ಬ್ರಿಟಿಷರು ಆಳ್ವಿಕೆ ಮಾಡಿದಂತ ಸಂದರ್ಭದಲ್ಲಿ ಹೋರಾಟದಲ್ಲಿ ಭಾಗಿಯಾದಂತ ಸಾವಿರಾರು ಮುಸಲ್ಮಾನ ಅಣ್ಣ ತಮ್ಮಂದಿರ ಬಲಿಯನ್ನ, ರಕ್ತದಾನವನ್ನ ಮಾಡಿದಂತ ಅಣ್ಣ ತಮ್ಮಂದಿರ ಹೆಸರು ಡೆಲ್ಲಿಯ ಗೇಟ್ ನಲ್ಲಿ ಬರೆದಿದೆ. ಯಾವುದೇ ಒಬ್ಬ RSS BJP ಅವರ ಹೆಸರಿಲ್ಲ. ಅವತ್ತು ಗುಲಾಮರಾಗಿ ಬ್ರಿಟಿಷರಿಗೆ ಇದ್ದಂತೆಯವರು ಇವತ್ತು ಮತ್ತೆ ನಮ್ಮನ್ನ ಗುಲಾಮಗಿರಿಗೆ ತರಲಿಕ್ಕೆ ಬರ್ತಾ ಇದ್ದಾರೆ. ಆ ಗುಲಾಮಗಿರಿಗೆ ನಾವು ಹೋಗ್ಬಾರ್ದು ಅಂತ ಹೇಳಿದ್ರೆ ನಾವೆಲ್ಲ ಒಗ್ಗಟ್ಟಾಗ್ಬೇಕು. ನಮ್ಗೆ ಯಾವುದೇ ಹಿಂದೂ ಮುಸ್ಲಿಮ್ಸ್ ಅನ್ನುವಂತ ತಾರತಮ್ಯ ಇಲ್ಲ. ನಾವೆಲ್ಲ ಮನುಷ್ಯರು, ನಾವು ಮನುಷ್ಯತ್ವವನ್ನ ಕಲಿಬೇಕು, ಮನುಷ್ಯತ್ವವನ್ನ ಮೆರಿಬೇಕು. ನಾವೆಲ್ಲರೂ ಸೌಹಾರ್ದತೆಯನ್ನ ಮೆರಿಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಈ ತರ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಟಿಪ್ಪುವಿನ ಜಯಂತಿ ಇರ್ಬೋದು, ಟಿಪ್ಪುವಿನ ಕಾರ್ಯಕ್ರಮಗಳನ್ನ, ಟಿಪ್ಪುವಿನ ಚರಿತ್ರೆಯನ್ನ ನಾವು ಸರ್ಕಾರ ತಗೊಂಡಿದ್ರೆ ಏನಂತೆ, ನಾವು ಪ್ರತಿ ಗ್ರಾಮೀಣ ಭಾಗದಲ್ಲಿ ಪ್ರತಿ ರೈತರ ಹತ್ರ ನಾವೆಲ್ಲರೂ ಕೂಡ ಟಿಪ್ಪುವಿನ ಚರಿತ್ರೆಯನ್ನ ಸಾರ್ಲಿಕ್ಕೆ ಹೊರಟ್ರೆ ಯಾವುದೇ ಸರ್ಕಾರ ಕೂಡ ನಮ್ಮನ್ನ ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದೇ ಕೋಮುವಾದಿಗಳು ನಮ್ಮನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ನಾವು ಪ್ರಶ್ನೆಯನ್ನ ಮಾಡಿದ್ವಿ, DC ಅವ್ರಿಗೆ ಪ್ರಶ್ನೆ ಮಾಡಿದ್ವಿ, ಯಾಕೆ ಅವರು 144 ಸೆಕ್ಷನ್ ಅನ್ನ ಉಲ್ಲಂಘನೆ ಮಾಡಿದ್ರು, ಅವ್ರ ಮೇಲೆ ಕೇಸ್ ಹಾಕ್ಬೇಕು, ನೀವು ಯಾಕೆ ಅವರು ತಡಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಮೇಡಮ್ ಅವ್ರ ಸಂಖ್ಯೆ ಜಾಸ್ತಿ ಇತ್ತು, ಅವ್ರಿಗೆ ಏನ್ ಮಾಡ್ಲಿಕ್ಕೂ ಅವತ್ತು ರೆಡಿ ಇದ್ರು. ಹಂಗಾಗಿ ನಾವು ಗಣೇಶನ್ ಬಿಟ್ಕೊಳ್ಳಿ ಅಂತೇಳಿ ನಾವು ಆದೇಶವನ್ನ ಕೊಟ್ಬಿಟ್ವಿ ಅಂತೇಳಿ SP ಮತ್ತೆ DC ಅವ್ರು ಹೇಳ್ತಾರೆ. ಅದೇ ತರ ನಾವು ಟಿಪ್ಪುವಿನ, ಬಸವಣ್ಣವರ ಹಾಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಸಾರ್ಲಿಕ್ಕೆ ನಮ್ಮ ಸಂಖ್ಯೆಯನ್ನು ಹೆಚ್ಚಾದ್ರೆ ಯಾವುದೇ ಸರ್ಕಾರವನ್ನ ನಮ್ಮ ತಡಿಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಟಿಪ್ಪು ಜಯಂತಿಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ 144 ಸೆಕ್ಷನ್ ಜಾರಿ ಆಗ್ತಾ ಇತ್ತು, ಯಾವ ಸರ್ಕಾರ ತಡೀತಾ ಇತ್ತು. ಹಾಗಾಗಿ ನಾವು ಯಾವ ರೀತಿ ಕೋಮು ಬೀಜವನ್ನ ಬಿತ್ತಲಿಕ್ಕೆ ಸಂಘ ಪರಿವಾರ ನಿಂತಿದೆಯೋ, ನಾವು ಸೌಹಾರ್ದತೆಯನ್ನ ಮೆರಿಲಿಕ್ಕೆ ನಾವು ಜನರ ನಡುವೆ ಹೋದಾಗ ನಮ್ಮನ್ನು ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯನ್ನ ಹಂಚಬೇಕು, ಮನುಷ್ಯತ್ವವನ್ನ ಮೆರಿಬೇಕು ಅಂತ ಹೇಳಿದ್ರೆ ನಾವು ಮನುಷ್ಯರ ನಡುವೆ ಹೋಗ್ಬೇಕು. ಮನುಷ್ಯರ ಹತ್ರ ನಾವು ಮಾನವೀಯತೆಯನ್ನ ಸಾರ್ಲಿಕ್ಕೆ ಸಾಧ್ಯ ಆಗ್ಬೇಕು, ಸೌಹಾರ್ದತೆಯನ್ನ ಸಾರ್ಲಿಕ್ಕೆ ಸಾಧ್ಯ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಈಗ ಮೊನ್ನೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕೋಮು ವಿಸಬೀಜವನ್ನ ಬಿತ್ತಲಿಕ್ಕೆ ಬಂದಿದಂತ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಮೊನ್ನೆ ಪುತ್ತೂರಿನಲ್ಲೂ ಕೂಡ ಅವರಿಗೆ ಒಂದು ನಮ್ಮ ಮಹಿಳಾ ಸಂಘಟನೆಯ ಮುಖಂಡೆ ಈಶ್ವರಿ ಅನ್ನೋ ಹೆಣ್ಣು ಮಗಳು ಕೇಸನ್ನ ದಾಖಲೆ ಮಾಡಿದ್ದಾರೆ. ಆ ಹೆಣ್ಮಗಳು ಎದುರ್ಲಿಲ್ಲ, ಅವರು ಕೋರ್ಟ್ಗೆ ವಿಚಾರಣೆಗೆ ಹೋಗಿದ್ದಾರೆ, ಅವ್ರಿಗೆ ಜಾಮೀನು ಅರ್ಜಿ ಹಾಕೊಂಡಿದ್ದಾರೆ. ಆ ಜಾಮೀನು ಅರ್ಜಿ 2 ಸಾರಿ ಮುಂದೂಡಲಾಗಿದೆ. ಹಾಗಾಗಿ ಯಾರು ಕೂಡ ಒಂದು ಸಂವಿಧಾನವನ್ನ ಅಳವಡಿಸ್ಕೊತಾರೋ, ಮಾನವೀಯತೆಯನ್ನ ಬೆಳೆಸ್ಕೊತಾರೋ ಅದು ಈ ನೆಲದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಯಾವತ್ತಿದ್ರೂ ಕೂಡ ನ್ಯಾಯನೇ ಗೆಲ್ತಕ್ಕಂಥದ್ದು, ನ್ಯಾಯದ ದಾರಿಯಲ್ಲಿ ನಡೀತಕ್ಕಂಥವ್ರು ಗೆಲ್ತಕ್ಕಂಥದ್ದು. ಅನ್ಯಾಯದ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೆಲುವಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಾಣ್ತಾ ಬಂದಿದ್ದೇವೆ. ಯಾಕೆಂತ ಹೇಳಿದ್ರೆ ಇದೇ ಮದ್ದೂರಿನಲ್ಲಿ ಇದೇ ಮುಸ್ಲಿಮ್ಸ್ ಬಾಂಧವರನ್ನ ತಡೆ ಹಿಡಿದ್ರು, ಸೌಹಾರ್ದತೆಯ ಕಾರ್ಯಕ್ರಮಕ್ಕೆ ನೀವು ಹೋಗ್ಬೇಡಿ ಅಂತೇಳಿ. ನಾವು ನಿಲ್ಲಿಸ್ಲಿಲ್ಲ, ಇರ್ತಕ್ಕಂಥವ್ರು ನಾವೆಲ್ಲರೂ ಒಗ್ಗೂಡಿ ಸೌಹಾರ್ದತೆ ಕಾರ್ಯಕ್ರಮವನ್ನ ಮಾಡಿದ್ವಿ. ಆದ್ರೆ ಶ್ರೀರಂಗಪಟ್ಟಣದಲ್ಲಿ ನಿಮ್ಮ ಎಲ್ಲರಿಗೂ ಕೂಡ ಮುಸ್ಲಿಂ ಬಾಂಧವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಪ್ರತಿ ಹಂತದಲ್ಲಿಯೂ ಕೂಡ ಪ್ರತಿ ಕೋಮು ವಿಸಬೀಜವನ್ನ ಬಿತ್ತಿದಾಗ್ಲೂ ಎದುರದೆ, ಸರ್ಕಾರಕ್ಕೂ ಕೂಡ ಎದುರದೆ ಧೈರ್ಯವಾಗಿ ಕೇಸ್ ಹಾಕಿದ್ರು ಕೂಡ ಬಿಡದೆ ನೀವು ನಿಮ್ಮ ತನವನ್ನ ಕಾಪಾಡ್ಕೊಂಡು ಬಂದಿದ್ದೀರಿ, ಸೌಹಾರ್ದತೆಯನ್ನ ಉಳಿಸ್ಕೊಂಡು ಬಂದಿದ್ದೀರಿ.
ಕೋಮುವಾದಿಗಳಿಗೆ ಅವಕಾಶವನ್ನ ಕೊಡದೇನೆ ಕಾಪಾಡ್ಕೊಳ್ತಾ ಬಂದಿದ್ದೀವಿ. ನಿಮ್ಮ ಜೊತೆ ನಾವು ಇರ್ತೇವೆ, ನಿಮ್ಮ ಜೊತೆಯಲ್ಲಿ ನಾವು ಸಾಕ್ತೇವೆ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ್ತಾರ, ಅಕ್ಕ ತಂಗಿರ್ತಾರ, ಎಲ್ಲ ಹಬ್ಬಗಳನ್ನ ಆಚರಣೆಯನ್ನ ಮಾಡುವ. ಮುಂದಿನ ದಿನಗಳಲ್ಲಿ ಕನಕ ಜಯಂತಿ ಬರುತ್ತಾ, ಬಸವಣ್ಣ ಜಯಂತಿ ಬರುತ್ತಾ, ಅಂಬೇಡ್ಕರ್ ಜಯಂತಿ ಬರುತ್ತಾ, ಟಿಪ್ಪು ಜಯಂತಿ ಬರುತ್ತಾ, ನಾವೆಲ್ಲರೂ ಒಗ್ಗಟ್ಟಾಗಿ ಆಚರಿಸೋಣ ಅಂತ ಹೇಳಿ ಈ ಒಂದು ಸರ್ಕಾರಕ್ಕೆ ಸವಾಲನ್ನ ಹಾಕ್ತಾ ನಾಳೆ ನಡೀತಕ್ಕಂಥ ಟಿಪ್ಪು ಜಯಂತಿಯನ್ನ ನಾವೆಲ್ಲರೂ ಸೇರಿ ಆಚರಣೆಯನ್ನ ಮಾಡ್ತೀವಿ. ತಡಿಲಿಕ್ಕೆ ಸಾಧ್ಯ ಆದ್ರೆ ನಿಮ್ ಕೈಲಿ ತಡೀರಿ, ನೀವು ಜೈಲಿಗೆ ಹಾಕಿದ್ರು ಪರವಾಗಿಲ್ಲ. ನಾವೆಲ್ಲರೂ ನಾಳೆ ಒಕ್ಕೊರಲಿಂದ ಟಿಪ್ಪುವಿನ ಚರಿತ್ರೆಯನ್ನ ಈ ದೇಶಕ್ಕೆ ಸಾರ್ತೇವೆ. ನಾಳೆ ಟಿಪ್ಪು ಜಯಂತಿಯನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಒಂದು ಸ್ಥಾನ ಮಾತನ್ನ टीपू सुल्तान वो नाम है जो ठंडे बदन में गर्मी पैदा कर देता है। टीपू सुल्तान वो नाम है, नामर्दों में मर्दानगी आ जाती है। टीपू सुल्तान वो नाम है, वतन के गद्दारों में वतन परस्ती आ जाती है। टीपू वो नाम है जो चांद सूरज रहने तक कायम रहता है। अभी मैडम ने कहा, थोड़ा कट करके बोलता हूँ, ಮೇಡಮ್ ನಾನು ಹೈಕೋರ್ಟ್ನಲ್ಲಿ ರಿಟ್ ಹಾಕಿ ಯಡಿಯೂರಪ್ಪ ಸರ್ಕಾರ ಇದು ಬ್ಯಾನ್ ಮಾಡಿದಾಗ ಟಿಪ್ಪು ಸುಲ್ತಾನ್ 7th ಡೈರೆಕ್ಟ್ ಮೇಲ್ ಡಿಸೆಂಡೆಂಟ್ ಇದ್ದಾರೆ ಕಲ್ಕತ್ತಾದಲ್ಲಿ, ಲಕ್ನೋದಲ್ಲಿ. ಅವರು ಕರೆಸಿ ರಿಟ್ ಪಿಟಿಷನ್ ಹಾಕಿ ಓಕಾ ಸಾಹೇಬರು ಚೀಫ್ ಜಸ್ಟಿಸ್ ಇದ್ರು, ಅವರು ಆದೇಶ ಕೊಟ್ಟಿದ್ದಾರೆ. ಏನು, ಸರ್ಕಾರದ ವತಿಯಿಂದ ನೀವು ಟಿಪ್ಪು ಜಯಂತಿ ಆಚರಣೆ ಮಾಡಬೇಡಿ, ಅದು ಪೆಂಡಿಂಗ್ ಇಟ್ಟಿದ್ದಾರೆ. ಆದರೆ ಮೇಡಮ್ ಇರ್ಬೋದು, ನಮ್ಮ ಸೌಹಾರ್ದ ಸಮಿತಿ ಇರ್ಬೋದು, ಬೀದಿಲೊಂದು ದಾಸರು ಸೇರಿ ಟಿಪ್ಪು ಜಯಂತಿ ಮಾಡ್ತೀವಿ ಅಂತಾಗ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಾಗ ಪೊಲೀಸ್ ಮಸ್ಟ್ ಪ್ರೊವೈಡ್ ಪೊಲೀಸ್ ಅಸಿಸ್ಟೆನ್ಸ್ ಅಂತ ಆರ್ಡರ್ ಆಗಿದೆ. ನೀವು ಹೋಗಿ SP ಇರ್ಬೋದು, DCP ಇರ್ಬೋದು, ಕಮಿಷನರ್ ಇರ್ಬೋದು, ಬೆಟ್ ಮಾಡ್ಕೊಂಡು ನಿಂತ್ಕೊಳ್ಬೇಡಿ. ನೋಡಪ್ಪ, ನಾವು ಇಂಥ ದಿನ ನಾವು ಟಿಪ್ಪು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ, ನಿಮ್ಮ ಹೋಮ್ ಡಿಪಾರ್ಟ್ಮೆಂಟು ಹೈಕೋರ್ಟ್ನಲ್ಲಿ ಮುಚ್ಚಳಿಗೆ ಕೊಟ್ಟಿದ್ದೆ, ನಾವು ಇವ್ರಿಗೆ ಪೊಲೀಸ್ ಅಸಿಸ್ಟೆಂಟ್ ಮಾಡ್ತೀವಿ ಅಂತ ಒಂದಷ್ಟು ಪೊಲೀಸ್ ನಿಯೋಜನೆ ಮಾಡಿ ನಮ್ಮ ಜಯಂತಿ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಡಿ ಅನ್ಬೇಕು ನೀವು. ಇದು ನಾನು ಲಾಸ್ಟ್ ಟೈಮ್ ಹೇಳಿದೆ, ಈ ಪತ್ರಕರ್ತರಿಗೆಲ್ಲ ಇದು ಪ್ರಚಾರ ಮಾಡೋದಂತೆ ಮಾಡೋದೇ ಇಲ್ಲ. ದಾವಣಗೆರೆ, ಚಿತ್ರದುರ್ಗ, ಬೀದರ್ ಎಲ್ಲ ತಿರುಗಿ ನಾನೇ ಸ್ಟಾರ್ಟ್ ಮಾಡಿಸಿದ್ದೆ ಹೇಳಿ, ನೀವು ಮಾಡ್ಬೋದು. ಸರ್ಕಾರ ಮಾಡಲ್ಲ, ಬೇಡ ನಮಗೆ. ಈಗ ಎಷ್ಟು ಸರ್ಕಾರಿ ಪುಸ್ತಕ ಇರ್ತದೆ, ಮಕ್ಕಳು ಬೇರೆ ಇಂಗ್ಲೀಷ್ ಪುಸ್ತಕ ತಗೊಂಡು ಹೋಗ್ತಾರೆ. ಏನು ಮಾಡ್ಕೊಳ್ತೀವಿ ಸರ್ಕಾರದವ್ರು ನೀವು? ನಾವು ಓದ್ತೀವಿ, ನಾವು ಟಿಪ್ಪು ಅಭಿಮಾನಿಗಳು. ಸೊ ಇಷ್ಟಕ್ಕೆ ನಿಮ್ಮ ಒಂದು ಭಾಷಣ ಕೇಳಿ ಇದಕ್ಕೆ ಹೇಳ್ತಾ ಇದ್ದೀನಿ, ಕ್ಲಾರಿಟಿ. तो मेरे भाई और दोस्तों, 1600 का एंड था, 1700 का जमाना चालू था. याद से लिख दीजिए, कोई स्टूडेंट है तो हजरत ख्वाजा बंदे नवाज गैसुद्दौला रहमतुल्लाह अलैह के एक सहाबी नाव पे ढूंढते 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 अपने कोलार के बूदनूर के पास आ गए. जब वो जमाना था कि बैम्बू फैक्ट्री मतलब ये लंबे लंबे बैम्बू उसको चराग से जाते थे रातों में उजाला दिखाने के लिए. मिलिट्री कैंप हमारी यहाँ, इसको बैम्बू कैंप बोलते हैं. उसमें काम लग गया उनका. तो वो बुद्धूर गांव का जो पाड़ागर था, कहीं पे जाने का था उसको, उसने हैदर अली साहब को वो कोटे का यानी किले की जिम्मेदारी दे के गया था. यार मैं कहीं जा रहा हूं तो देख ले.
तो इतने में जब भी वो पाड़ेकरों का जमाना था, एक दूसरे पे कब्जा बोल देते हैं, ताबड़ तो बैठा बैठा है। तो कोई आया, उसको मालूम नहीं ये नहीं है बुधनौर का बादशाह, हम घुस के पकड़ लेंगे। तो वहाँ पे थे हैदर अली और उनकी तलवार। वो जैसा गए वो गला काट के लगा दिया गेट में। तो ये अखबार सारे कर्नाटक में, मैसूर में, तमिलनाडु में, जब उसको ट्रावणकोर सल्तनत बोलते थे, तो जैसे पहुंचे ट्रावणकोर का राजा आके हैदर अली को मार के लेके चला गया उधर, मतलब लेके जाके रख लिया इज्जत से। फिर यहाँ अपने महाराजा टू थे, चामराजा वडेर टू, उनका सिपा साला जो था नंजा राजा था, उसको पर महाराजा ने गालियां दी, अरे बेवकूफ तू क्या कर रहा था, इतना बड़ा बहादुर कोई मार के ले गया, किसी भी सूरत से उसको ले गया। तो फिर नंजा राजा गया ट्रावणकोर में, एक बैग, वो कोई कहते हैं 300 अशरफियाँ 400 अशरफियाँ, वो दे के नवाब हैदर अली को वापस लेके आया। लेकर आया तो इनको सिपा सालार, मतलब 50 सिपाहियों के ऊपर एक बड़ा सिपाही बना दिया। तो इतने में क्या हुआ, देवनहल्ली का कब्जा मराठों ने कर लिया। अभी कोई छुड़ाने वाला नहीं। तो फिर नंजा राजा को राजा ने बोला, यार ये क्या कर रहे हैं, इसके लिए हैदर अली एक ही फिट आदमी है, तो एक काम करो बुलाओ हैदर अली को। हैदर अली गए तो बोले, ಇದು ಏನಾದರೂ ಮಾಡಿ ಇವ್ರಿಗೆ ಖಾಲಿ ಮಾಡೋ ದೇವನಹಳ್ಳಿ, ಇದು इनाम ನೀನೇ इटको। कोई मुफ्त में नहीं दिया हैदर अली को, भीख में नहीं मांगे कुछ भी। जैसे गए इनके सिपाहियों के साथ मार पीट के भगा के देवनहल्ली कब्जा कर लिया। तो देवनहल्ली ग्रांट में इनाम में मिल गया हैदर अली को। फिर वहां पे नवाब हैदर अली के पहले बेटे करीम नाम था, वो इतने बहादुर नहीं थे, मतलब डिसेंट लड़का था। सुनिए बच्चों सुनिए, आपको कोई हिस्टोरियन नहीं बोला गया है। तो ये अपने आरकाट में आज भी दरगाह शरीफ है, टीपू मस्तान औलिया की, वहां पे जाके मन्नत करते हैं, हे अल्लाह के वली, मुझे ऐसी औलाद अता फरमा जो सारी दुनिया में उसका नाम कायम रहे, चांद सूरज रहने तक उनका नाम कायम रहे। तो वहां पर 40 दिन का मकाम होता है, वहां पे वो वली की दुआ होती है। तो देवनहल्ली में इस तारीख में टीपू सुल्तान शहीद का मौलूद होता है, फातिमा फखरुन्निसा के पेट में। तो ये एक हद की हो गई बात। मैं पूछता हूं, ज्यादा बोलने में वक्त बस नहीं होगा, इतना है। तो फिर टीपू सुल्तान के दौर में अंग्रेजों का दबदबा शुरू हो गया। ईस्ट इंडिया कंपनी नॉर्थ इंडिया पकड़ते पकड़ते साउथ की तरफ आ गई। इधर हिफाजत करने वाला कोई नहीं। राजा ने, नवाब हैदर अली ने कोलार को वापस लिया, बेंगलोर को वापस लिया, चिकमंगलूर को भगा के वापस लिया, कुर्ग में भगा के वापस लिया। इनकी बहादुरी देखकर राजा ने बोला, यार तुम संभालो। हैदर अली ने किसी को धोखा नहीं दिया। जैसा ये यत्नाल वतनाल क्या है वो बोलता है ना, इनके बाप दादा क्या किए हैं वतन के लिए। तो उसके बाद मेरे भाई अजीजों, तो जैसे जैसे अंग्रेजों का कब्जा बढ़ता गया, आप सबको मालूम, हिस्टोरियन इधर है, स्टूडेंट है, जो भी हिंदुस्तान का राजा था उसने अंग्रेजों की चमचागिरी किया। उसने अपने भीख में अपने बीवी बच्चों को मांगा, भीख में उनके जो गुलाम औरतें थे उनको मांग लिया,
मेरा पैलेस छोड़ दो बोल दिया, चाहे मैसूर जाए खड़ेर मेरा पैलेस दे दो बोल के मांग लिया। ये भिखारी गुलामी लोग जिया करते थे। तो उस दौर में मेरे भाई और दोस्तों एक ही शहीद था, टीपू सुल्तान का नाम सुन के अंग्रेज ठहराते थे। 900 अंग्रेजों के गले काट के लगा दिए टीपू सुल्तान ने। मैं पूछता हूं कौन दूसरा राजा, एक आदमी बताए कोई हिस्टोरियन जिन्हें अंग्रेज का एक नंग खड़ा है, उसका एक बाल खींचने वाला कोई है तो दिखाओ हिस्ट्री में। आज ऐसे शहीद पे जो वतन के नमक हराम हैं, वतन के गद्दार हैं, वो कुछ ना कुछ झूठ बोल रहे हैं उनके ऊपर। माफ करना आप, जब टीपू जयंती बयान हो गई, मैं गया तनवीर सेठ के पास भी गया था। मैं ये क्या कर रहे हो? अरे ये एक इशू मेरे पास मत लाओ। जमीर अहमद खान को जाके बोला, अरे मुकर्रम साहब ये क्या लेके आए हो? लेकिन मुकर्रम कोई पॉलिटिकल पार्टी का गुलाम नहीं, चमचा नहीं। मैं वतन का आशिक हूं। मैं टीपू जयंती का जब मैं ऑर्डर लिया कोर्ट से, कोई वो आरएसएस की लेडी थी, वो पूछी, मैं बोला तू पैदा कब हुई, तेरा बाप क्या करता था, तेरी माँ क्या करती, तेरे भाई बहन कितने वतन के लिए क्या कुर्बानी दी, ये बोल टीवी में, क्योंकि सारे लोग देखते हैं। तो मैं उसके जवाब में बोला, तो टीपू जयंती हम नहीं रोकेंगे। मुसलमान जब घर से निकलता है तो सिर को कफन बांध के निकलता है। अपने बीवी बच्चों को ये नहीं कहता मैं आ रहा हूं, मुझे शाम को गर्म खाना पका कर बिरयानी पका कर बोल के नहीं जाता हुआ। तो मुसलमान जब तक जिंदा है टीपू जयंती आचरण ಮಾಡ್ತೀವಿ, ಸಾಯು ಗಂಟ ಮಾಡ್ತೀವಿ, ಸೂರ್ಯ ಚಂದ್ರ ಇರೋ ಗಂಟ ಮಾಡ್ತೀವಿ। ನೀವು ಬೇಡ ಸರ್ಕಾರದವರು ಮಾಡಬೇಡಿ ಟಿಪ್ಪು ಜಯಂತಿ, ಇದು ನಮ್ಮ ನಿಮ್ಮ ಆಸೆ, ನಮ್ಮ ಅಭಿಮಾನ, ನಮ್ಮ ಭಕ್ತಿ। ಮತಾಂಧ ಅಂತ ಹೇಳ್ತಿರಲ್ಲಪ್ಪ, ಸಿಂಪಲ್ ಒಂದು ಉದಾಹರಣೆ, ಈ ಶ್ರೀರಂಗಪಟ್ಟಣದಲ್ಲಿ ಎಷ್ಟು ದೇವಸ್ಥಾನ ಇದೆ? ಯಾವ ದೇವಸ್ಥಾನಕ್ಕೆ ಟಿಪ್ಪು ಸುಲ್ತಾನ ಬಣ್ಣ ಹೊಡೆದಿರಲಿಲ್ಲ, ಸುಣ್ಣ ಹೊಡೆದಿರಲಿಲ್ಲ, ಒಡೆದ ವಜ್ರ ಕಟ್ಟಿಸಿಲ್ಲ ಹೇಳಿ? ನಂಜುಂಡ ಸ್ವಾಮಿ ದೇವಸ್ಥಾನ ಯಾರು ಮಾಡಿದ್ರು? ಶೃಂಗೇರಿ ಶಂಕರಾಚಾರ್ಯರು ಮರಾಠರು ಬಂದು ದೇವಸ್ಥಾನ ಕೆಡದ್ಬಿಟ್ರು, ಹಾಳು ಮಾಡಿಬಿಟ್ರು, ಮೂರ್ತಿ ಎಲ್ಲ। ಅವ್ರು ಯಾರಿಗೆ ಲೆಟರ್ ಬರೆದ್ರು? ಟಿಪ್ಪು ಸುಲ್ತಾನ್ ಬರೆದು ಏನು ಹೇಳ್ತಾರೆ ಅಂದ್ರೆ, ನೀನೇ ನಮ್ಮ ಇದೊಂದು ದೇವಸ್ಥಾನ ರಕ್ಷಣೆ ಮಾಡಬೇಕು, ಇವ್ರ ಕಾಟ ತಡೆಯೋಕ್ಕಾಗಲ್ಲ ಅಂತ। ಇಲ್ಲಿಂದ ಹೋಗ್ತಾರೆ ಟಿಪ್ಪು ಸುಲ್ತಾನ್, ಯಾರ್ಯಾರು ಆ ದೇವಸ್ಥಾನ ಧ್ವಂಸ ಮಾಡಿದ್ರು ಅವರಿಗೆಲ್ಲ ಲೈನ್ ಆಗಿ ನಿಲ್ಲಿಸ್ತಾರೆ। ನಿಲ್ಲಿಸಿ ಅವನಿಗೊಂದು ಶ್ಲೋಕ ಹೇಳ್ತಾರೆ, ಹಸದ್ ಭಯಿ ಗಿಯತೆ ಕರ್ಮ್, ರುದದ್ ಭಯಿ ಗಿಯತೆ ಪ್ರಾಣ। ನಗ್ನಗ್ತ ಏನ್ ಕೆಟ್ಟ ಕೆಲಸ ಮಾಡ್ತೀರಿ ನೀವು, ಈಗ ಬೊಮ್ಮಡಿ ಹೊಡ್ಕೊಂಡು ಸಾಯ್ಬೇಕು ನೀವು। ಎಲ್ಕ ಕ್ಯೂನಲ್ಲಿ ನಿಲ್ಲಿಸಿ ಕೈ ಕತ್ತರಿಸ್ತಾರ, ಶೃಂಗೇರಿ ಮಠ ಪುನರುದ್ಧಾರ ಮಾಡ್ತಾರ, ಸ್ವಾಮೀಜಿಗೆ ಎಷ್ಟು ದುಡ್ಡು ಬೇಕು ಕೊಡ್ತಾರ। ನಿಮ್ಮ ಅಪ್ಪ ಎಷ್ಟು ಮಾಡೋನೆ ಯತ್ನಾಳ, ನಿಮ್ಮ ತಾತ ಏನು ಮಾಡೋನೆ, ಯಾರನೋ ಎಂತೆ ಸಿಂಹ ಅವನು ಮೈಸೂರು, ಹಾಂ ಪ್ರತಾಪನೂ ಇಲ್ಲ ಸಿಂಹನೂ ಇಲ್ಲ ಅವನು। ಈ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹೆಣ್ಮಕ್ಳಿದ್ದಾರೆ ಹೇಳೋಕ್ಕಾಗಲ್ಲ, ಆಂಟಗ್ರು ಅಂತಾರೆ, ನಮ್ಮ ಗಂಡಸ್ರಿಗೆ ಗೊತ್ತು, ರೈತರಿಗೆ ಗೊತ್ತು। ಮಂದೆಯಲ್ಲಿ ಬರೀ ಓಡಿಸ್ತದೆ ಕುರಿಗಳು, ಏನು ಮಾಡೋದಿಲ್ಲ ಅಂಥ ಟಗರು ಅವನು। ವಲೈಕುಂ ರಹಮತುಲ್ಲಾಹಿ ವಬರಕಾತುಹು। ಎಲ್ಲರಿಗೂ ನಮಸ್ಕಾರ। ಇವತ್ತು ಮುಸ್ಲಿಂ ಸೌಹಾರ್ದ ಒಕ್ಕೂಟ ಶ್ರೀರಂಗಪಟ್ಟಣದಿಂದ ಏರ್ಪಡಿಸಿರುವಂಥ ಸದ್ಭಾವನೆಯ ಕಾರ್ಯಕ್ರಮವನ್ನು ಟಿಪ್ಪು ಸುಲ್ತಾನರನ್ನು ಕುರಿತು ವಿದ್ಯಾರ್ಥಿಗಳು ಭಾಷಣವನ್ನು ಮಾಡಿದ್ದಾರೆ। ಹಾಗೆಯೇ ಐತಿಹಾಸಿಕ ಗಮನದಲ್ಲಿಟ್ಕೊಂಡು ಐತಿಹಾಸಿಕವಾಗಿ
ಇರ್ತಕ್ಕಂಥ ಇದು ಚಿತ್ರಗಳನ್ನು ಕೂಡ ಬಿಡಿಸಿದ್ದಾರೆ. ಈ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಮುಸ್ಲಿಂ ಸೌಹಾರ್ದ ಒಕ್ಕೂಟ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಬಹಳ ಅತ್ಯುತ್ತಮವಾಗಿ ಅದ್ಭುತವಾಗಿ ತಮ್ಮ ಭಾಷಣಗಳಲ್ಲಿ ಟಿಪ್ಪು ಸುಲ್ತಾನನನ್ನು ಕುರಿತು ಅವರ ಸಾಮಾಜಿಕ, ವೈಚಾರಿಕ ಹಾಗೂ ಅವರ ಆಡಳಿತದ ವಿಷಯಗಳನ್ನು ಭಾಳ ಕೂಲಂಕುಷವಾಗಿ ಮಕ್ಕಳು ಮಾತಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಅವರು ಇನ್ನೂ ನಮ್ಮ ಹೆಣ್ಣು ಮಕ್ಕಳು ಕೂಡ ಭಾಳ ಚೆನ್ನಾಗಿ ಉತ್ತಮವಾಗಿ ಮಾತಾಡಿದ್ದಾರೆ. ಅದನ್ನು ಕುರಿತು ಹಲವಾರು ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕಂದರೆ ಅವರು ಬರೀ ಒಬ್ಬರು ರಾಜರಾಗಿ ಮಾತ್ರ ಇರಲಿಲ್ಲ. ರಾಜರಂದರೆ ಅವರಿಗೆ ಯಾವುದೇ ಧರ್ಮ ಇರೋದಿಲ್ಲ. ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಅದೇನೂ ಇರೋದಿಲ್ಲ. ರಾಜ ಅಂದರೆ ಒಬ್ಬ ಎಲ್ಲರಿಗೂ ರಾಜ ಅವನು. ಹಾಗೆ ಧರ್ಮಾತೀತವಾಗಿ ರಾಜರು ಇರೋದು, ಎಲ್ಲ ಪ್ರಜೆಗಳನ್ನು ಅವರು ಸಮಾನವಾಗಿ ಆಡಳಿತ ನಡೆಸಿ ಯಶಸ್ವಿಯಾಗಿ ಮಾಡಿಕೊಡುವುದು. ಈ ಒಂದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳು, ಸಹೋದ್ಯೋಗಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನಾನು ಹೆಸರು ಮಾಡಲಿಲ್ಲ, ದಯವಿಟ್ಟು ಕ್ಷಮೆಯನ್ನು ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಾಪ ತಾವು ಭಾಳ ಹೊತ್ತಿಂದ ಕಾದು ಕುಳಿತಿದ್ದೀರಿ. ದಯವಿಟ್ಟು ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಂತ ಹೇಳ್ತೀವಿ. ಮುಕ್ತಾಯದಲ್ಲಿ ಕೂಡ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಂತ ಹೇಳ್ತೀವಿ. ನಮ್ಮ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ವತಿಯಿಂದ ಈ ದಿನ ನಾವು ಹಮ್ಮಿಕೊಂಡಿರುವಂಥ ಈ ಚಂದದ ಕಾರ್ಯಕ್ರಮಗಳು ಒಂದು ಟಿಪ್ಪು ಸುಲ್ತಾನ್ ಜೀವನ ಚರಿತ್ರೆ ಭಾಷಣ ಸ್ಪರ್ಧೆ, ಮತ್ತೊಂದು ಚಿತ್ರಕಲಾ ಸ್ಪರ್ಧೆ, ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ, ಮಕ್ಕಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ವಿ. ಮಕ್ಕಳೇ, ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಿಮಗೆ ಬಹುಮಾನಗಳು ಬರಲಿ, ಬರದೇ ಬರಲಿ. ತುಂಬ ಚೆನ್ನಾಗಿ ಚಿತ್ರ ಬಿಡಿಸಿದವರಿಗೆ ಬಹುಮಾನ ಬರುತ್ತೆ, ತುಂಬ ಚೆನ್ನಾಗಿ ಮಾತನಾಡಿದವರಿಗೆ ಬಹುಮಾನ ಬರುತ್ತೆ. ಆದರೆ ಭಾಗವಹಿಸಿದ ಮಕ್ಕಳು ನಿಜಕ್ಕೂ ಧನ್ಯರು. ಅವರಿಗೆ ನಾನು ನಮ್ಮ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ 2 ನಿಮಿಷದ ಭಾಷಣವನ್ನು ಮುಗಿಸಿ ನಿಮಗೆ ಬಹುಮಾನವನ್ನು ವಿತರಿಸ್ತೀವಿ. ನನ್ನ ಪರವಾಗಿ, ಈ ಒಕ್ಕೂಟದ ಗೌರವ ಅಧ್ಯಕ್ಷನ ಪರವಾಗಿ ಸನ್ಫಿಯಾ 10ನೇ ತರಗತಿ ಅವರು ಕುಂತ್ಕೊಳ್ಳಿ. ನಿಮಗೆ ಬಹುಮಾನ ಆಮೇಲೆ ನೀಡ್ತೇನೆ. ಆದರೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಅನ್ನೋದು ಬಹಳ ಇಷ್ಟ ಆಯಿತು. ಇಂತಹ ಮಕ್ಕಳೇ ನಮ್ಮ ಶ್ರೀರಂಗಪಟ್ಟಣದ ಬುನಾದಿಗಳು. ಅವರು ಮುಂದುವರೆದು ಇನ್ನೂ ಹೆಚ್ಚಿನ ಕೀರ್ತಿಯನ್ನು ಗಳಿಸಲಿ ಅಂತ ನಾನು ಒಕ್ಕೂಟದ ಪರವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಹಾಗೆ ವಿಸ್ಮಯ ಅನ್ನೋ ಹುಡುಗ ಟಿಪ್ಪು ಸುಲ್ತಾನ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದ. ನಿಜಕ್ಕೂ ಇಂಥ ಮಕ್ಕಳು ಹೆತ್ತಂಥ ತಂದೆ ತಾಯಿಗಳು ಧನ್ಯರು. ನಮ್ಮ ಟಿಪ್ಪು ಸುಲ್ತಾನ್ರ ಬಗ್ಗೆ ಇವತ್ತು ತುಂಬ ವಿವಾದಗಳನ್ನ ಎಬ್ಬಿಸ್ಬಿಟ್ಟಿದ್ದಾರೆ. ಅದರ ನೈಜ ಇತಿಹಾಸವನ್ನು ಯಾರೂ ತಿಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವಿಸ್ಮಯನ ಹುಡುಗ ಇವತ್ತು ಟಿಪ್ಪು ಸುಲ್ತಾನ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತನಾಡಿದ್ದಾನೆ ಅಂತಂದರೆ, ಬಸವಣ್ಣನವರ ವಚನವನ್ನು ಕೋಟ್ ಮಾಡಿ ಇವನಾರವ ಇವ ನಮ್ಮವ ಅಂತ ಹೇಳಿದ್ನಲ್ಲ, ಅದು ನಮ್ಮ ಜನತೆಗೆ ಇವತ್ತು ಅರ್ಥ ಮಾಡಿಸ್ಬೇಕಾಗಿದೆ. ಟಿಪ್ಪು ಸುಲ್ತಾನ್ರು ಯಾರು ಅಂತ ಅನ್ನೋದನ್ನ ಇವತ್ತು ಇಂಥ ಯುವ ಪೀಳಿಗೆಯ ಈ ಭವಿಷ್ಯವನ್ನು ರೂಪಿಸುವಂಥ ಮಕ್ಕಳ ಬಾಯಲ್ಲಿ ಬರಬೇಕಾಗಿದೆ. ಅವರ ನೈಜ ಇತಿಹಾಸ
ಆ ಮಕ್ಕಳು ಹೇಳಬೇಕಾಗಿದೆ. ನಾವೆಲ್ಲರೂ ಮಾತಾಡ್ತೀವಿ, ಈಗ ಆ ಮಕ್ಕಳಿಗೆ ಚೆನ್ನಾಗಿ ನಾವು ಯಾರೂ ಮಾತಾಡಿಲ್ಲ. ಮಕ್ಕಳೇ, ನಿಮಗೆ ಎಲ್ಲ ಈ ವೇದಿಕೆಯ ಮೇಲೆ ಇರುವಂಥ ಗಣ್ಯರ ಪರವಾಗಿ ನಿಮಗೆ ಶುಭವನ್ನು ಹಾರೈಸ್ತೀನಿ. ಒಳ್ಳೆಯದಾಗಲಿ. ಈ ವೇದಿಕೆಯ ಮೇಲೆ ಇರುವವರೆಲ್ಲರಿಗಿಂತಲೂ ಕೂಡ ನೀವು ಚೆನ್ನಾಗಿ ಮಾತನಾಡಿದ್ದೀರ. ಹಾಗಾಗಿ ನನಗೆ ಖುಷಿಯಾಗಿದೆ, ತುಂಬ ಸಂತೋಷ ಆಗಿದೆ. ಈ ಒಂದು ಪರಂಪರೆಯನ್ನು ನಾವು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಮಕ್ಕಳಲ್ಲಿರುವಂಥ ಸುಪ್ತ ಪ್ರತಿಭೆ ಈಚೆ ಬರಬೇಕು. ಅದರಲ್ಲೂ ನಮ್ಮ ಸುಶೀಲಾ ಮೇಡಮ್ ಹೇಳಿದ ಹಾಗೆ ಹೆಣ್ಣುಮಕ್ಕಳು ಇಲ್ಲಿ ಬಂದು ಭಾಗವಹಿಸಿರುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಾವು ಮಾತಿದೆ ಕನ್ನಡದಲ್ಲಿ. ಅದರಲ್ಲೂ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಒಂದು ಹೆಣ್ಣು ಕಲಿತರೆ ಒಂದು ಕುಟುಂಬ ಅಲ್ಲ, ಇಡೀ ಸಮುದಾಯವೇ ಶಿಕ್ಷಣವನ್ನು ಕಲಿತ ಹಾಗೆ ಆಗುತ್ತೆ. ಹಾಗಾಗಿ ಆಮೇಲೆ ಶಾಲೆಯನ್ನು ತೆರೆದಂಗೆ ಆಗುತ್ತೆ. ಆದರೆ ಅದೇ ಗಂಡಸು ಅವನು ಕೂಲಿನೋ ಪಾಲಿನೋ ಏನೋ ಬಿಸ್ನೆಸ್ ಏನೋ ಮಾಡ್ಕೊಂಡು ಹೋಗ್ತಾನೆ, ಅವನು ಹೊಟ್ಟೆ ಹೊರಿತಾನೆ, ಸಂಸಾರ ಸಾಕ್ತಾನೆ. ಆದರೆ ಈ ಹೆಣ್ಣು ಮಕ್ಕಳು ಕಲಿತ್ರೆ ಇಡೀ ಕುಟುಂಬ, ಇಡೀ ಸಮುದಾಯ ಶಿಕ್ಷಣವಂತಿಕೆಯನ್ನು ಪಡೆಯುತ್ತೆ. ಹಾಗಾಗಿ ಬೆಳೀತಾರೆ ನಮ್ಮ ಮಕ್ಕಳು ಬೆಳಿಬೇಕು. IAS KS ಎಲ್ಲ ಪಾಸ್ ಮಾಡಬೇಕು, ನೀವು ಒಳ್ಳೆ ಅಧಿಕಾರಿಗಳಾಗಬೇಕು. ಇವತ್ತು ಟಿಪ್ಪು ಸುಲ್ತಾನರ ಜನ್ಮ ದಿನಾಚರಣೆಯನ್ನು ನಾವು ಅದರ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ನಾಳೆ ಅವರ ಬಗ್ಗೆ ನಾವು ಶ್ರದ್ಧೆಯನ್ನು ತೋರಿಸ್ಲಿಕ್ಕೋಸ್ಕರ ಸಮಾಧಿ ಸ್ಥಳ ಮತ್ತು ಗುಂಬಜ್ ಶಾಹಿ ಹತ್ರ ಎಲ್ಲ ಹೋಗ್ತೀವಿ. ಆ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಇವತ್ತು ನೀವು ಭಾಗವಹಿಸುವಂಥದ್ದು ಈ ಯುವ ಪೀಳಿಗೆಯಲ್ಲಿ, ಮಕ್ಕಳಲ್ಲಿ ನಾವು ಟಿಪ್ಪು ಸುಲ್ತಾನರ ಬಗ್ಗೆ ಒಂದು ನೈಜ ಇತಿಹಾಸವನ್ನು ಜಾಗೃತಗೊಳಿಸಬೇಕು. ಈ ಇತಿಹಾಸವನ್ನು ತಿರುತ್ತಾ ಇರೋರಿಗೆ ಉತ್ತರವನ್ನು ಕೊಡಬೇಕು. ಅದು ಮಕ್ಕಳ ಬಾಯಿಂದ ಬಂದಿದೆ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವಂದಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯು ನಡೆಯುತ್ತೆ. ನನ್ನ ಪರವಾಗಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಇನ್ಸಾಫ್ ಕಮಿಟಿಯ MF ಕಲೀಂ ಅವರು ಮತ್ತು ನೂರ್ ಅಹಮದ್ ಮರ್ಚೆಂಟ್ ಅವರು, ಯೂನಿಟಿ ಚಾರಿಟಿ ಟ್ರಸ್ಟ್ನ ಮೈಸೂರಿನಿಂದ ಬಂದಿದ್ದಾರೆ, ಅವರೆಲ್ಲರಿಗೂ, ಮತ್ತು ನಮ್ಮ ಹೈಕೋರ್ಟ್ನಲ್ಲಿ ನ್ಯಾಯವಾದಿಗಳಾಗಿದ್ದಂಥ ಮುಕರಂ ಅವರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಈಗ ಟಿಪ್ಪು ಸುಲ್ತಾನ್ ಅನ್ನೋ ಹೆಸರು ನಮ್ಮೆಲ್ಲರಿಗೂ ರೋಮಾಂಚನಗೊಳಿಸುವಂಥ ಹೆಸರು. ಅವ್ರು ಹೇಳಿದ್ರು ಉರ್ದುನಲ್ಲಿ, ಎಂತ ಹೇಳಿಯೂ ಕೂಡ ಟಿಪ್ಪು ಸುಲ್ತಾನ್ರ ಹೆಸರನ್ನ ತಗೊಂಡ ತಕ್ಷಣ ಅವನು ಗಂಡಸಾಗ್ಬಿಡ್ತಾನೆ, ವೀರ ಆಗ್ತಾನೆ, ಶೂರ ಆಗ್ತಾನೆ. ಬರೀ ಟಿಪ್ಪು ಸುಲ್ತಾನರು ವೀರ ಶೌರ್ಯವನ್ನು ಮೆರೀಲಿಲ್ಲ, ಅದ್ರ ಜೊತೆಗೆ ಅವರು ನಮ್ಮ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ಅತಿಥಿಗಳು ಹೇಳಿದ ಹಾಗೆ ಅವರು ರೈತ ಸ್ನೇಹಿ ಆಗಿದ್ರು, ಅವರು ಪರಿಸರ ಸ್ನೇಹಿ ಆಗಿದ್ರು. ಫ್ರಾನ್ಸ್ನಿಂದ ತರಿಸಿ ದರಿಯಾ ದೌಲತ್ನಲ್ಲಿ ಗಿಡಗಳನ್ನ ನೆಡ್ತಾ ಇದ್ರಂತೆ ಟಿಪ್ಪು ಸುಲ್ತಾನರು. ಅವುಗಳು ಈ ರೋಗ ಬಾಧೆಗೆ ತುತ್ತಾದಾಗ ಹಾಲನ್ನು ಹಾಕಿ ಗಿಡಗಳನ್ನ ಬೆಳೆಸಿದ್ದಾರೆ. ಮಕ್ಕಳಿಗೆ ತಿಳಿಬೇಕು ಇದು ಕರೀಮುದ್ದೀನ್ ಸಾಹೇಬರ ಪುಸ್ತಕದಲ್ಲಿ ಬರೆದಿರುವಂಥ ಮಾತಿದು. ಟಿಪ್ಪು ಸುಲ್ತಾನರ ಗಿಡಗಳಿಗೆ ರೋಗ ಬಂದಾಗ ಆ ರೋಗಕ್ಕೆ ಔಷಧಿಯ ಜೊತೆಗೆ ಅವರು ಹಾಲನ್ನು ಸೇರಿಸಿ ಆ ಗಿಡಗಳನ್ನ ಹಾಕಿ ಬೆಳೆಸ್ತಾ ಇದ್ರಂತೆ ಗಿಡಗಳಿಗೆ. ಅಂಥ ಅದ್ಭುತವಾದಂಥ ಪರಿಸರ ಪ್ರೇಮಿ ಅವರು. ಹಾಗೆ ನಾಡ ಪ್ರೇಮಿ, ಕನ್ನಡ ಪ್ರೇಮಿ, ಬಹುಭಾಷಾ ಪ್ರೇಮಿ. ಅವರ ಬಾಲ್ಯದ ಬಗ್ಗೆ ನೀವೆಲ್ಲ ಮಾತಾಡಿದ್ದೀರ. ನಿಮ್ಮನ್ನು ಮೀರಿಸಿ ನಾನು ಮಾತಾಡುವಂಥ ಶಕ್ತಿ ಇಲ್ಲ ನನಗೆ. ಅವರ ಬಾಲ್ಯ, ಟಿಪ್ಪು ಸುಲ್ತಾನರು ಇಷ್ಟೊಂದು ವಿದ್ಯಾವಂತರು ಯಾಕಾದರೂ, ಜ್ಞಾನ ದಾಹಿಯನ್ನು ಯಾಕೆ ಬೆಳೆಸ್ಕೊಂಡ್ರು ಅಂತ ಅಂದರೆ, ಅವರ ತಂದೆ ಹೈದರ್ ಅಲಿ ಅವರು ಅನಕ್ಷರಸ್ಥರಾಗಿದ್ದರು. ಆದರೆ ಹೈದರ್ ಅಲಿ ಏನು ಬಯಸಿದ್ರು ಅಂತಂದರೆ, ನನ್ನ ಮಗ ಟಿಪ್ಪು ಸುಲ್ತಾನ್ ನನ್ನ ಹಾಗೆ ಅನಕ್ಷರಸ್ಥ ಆಗಬಾರ್ದು ಅಂತ ಎಲ್ಲ ದೇಶ ವಿದೇಶಗಳಿಂದ ಮಹಾನ್ ಪ್ರಾಜ್ಞರನ್ನು, ಪಂಡಿತರನ್ನು ಕರೆಸಿ ಅವರಿಗೆ ಎಲ್ಲ ಭಾಷೆಗಳನ್ನ ಕೂಡ ಕಲಿಸ್ತಾರೆ ಅವರು. ಹಾಗಾಗಿ ಟಿಪ್ಪು ಸುಲ್ತಾನರಿಗೆ ಬರೀ ಉರ್ದು ಮಾತ್ರ ಅಲ್ಲ, ಪರ್ಷಿಯನ್ನು, ಅರಾಬಿಕು, ಸಂಸ್ಕೃತ, ಕನ್ನಡ ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ಬರ್ತಾ ಇತ್ತು.